ನಮಸ್ಕಾರ. ನಾನು ನಿಮ್ಮ ಸಂಜನಾ. ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಒಂದು ಹೊಸ ಪಾಠದಿಂದ ಪ್ರಾರಂಭ ಮಾಡೋಣ. ಪಾಠದ ಹೆಸರು ಯುದ್ಧ. ಇದನ್ನು ಬರೆದಿದ್ದಂಥವರು ಕೃತಿಕಾರರ ಪರಿಚಯ ಮಾಡ್ಕೊಳ್ಳೋಣ. ಇವಾಗ ಯುದ್ಧದಂತಹ ಒಂದು ಒಳ್ಳೆ ಮಾಹಿತಿಯನ್ನು ಯುದ್ಧದೊಳಗೆ ಏನೇನಾಗಿತ್ತು ಅಂತಹ ಒಳ್ಳೆ ಮಾಹಿತಿಯನ್ನು ಹೊಂದಿರುವಂತಹ ಈ ಕೃತಿಯನ್ನು ಬರೆದವರು ಲೇಖಕಿ ಸಾರಾ ಅಬೂಬಕ್ಕರ್. ಲೇಖಕಿ ಅವರ ಹೆಸರು ಸಾರಾ ಅಬೂಬಕ್ಕರ್. ಅವರು 30 ಜೂನ್ 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಇವರ ಊರು ಯಾವುದು? ಕಾಸರಗೋಡು. ಅವರು ಜನಿಸಿದಂಥ ಊರು. ಅವರು ಜೂನ್ 30, 1936ರಂದು ಜನಿಸಿದರು. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿರುವರು. ನೋಡ್ರಿ, ಮಹಿಳೆಯರು ಅವಾಗೆಲ್ಲ ಸಾಹಿತ್ಯದೊಳಗೆ ಅಪರೂಪವಾಗಿ ತೊಡ್ಕೊಳ್ತಿದ್ರು. ಆ ಸಂದರ್ಭದೊಳಗೆ ಇವರು ಒಳ್ಳೆಯ ಕಥೆಗಾರ್ತಿಯಾಗಿ ಕಾದಂಬರಿಗಾರ್ತಿಯಾಗಿ ಜನಪ್ರಿಯನ್ನು ಗಳಿಸಿದ್ದಾರೆ. ಚಂದ್ರಗಿರಿಯ ತೀರದಲ್ಲಿ ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ಕಾದಂಬರಿ ಹುಚ್ಚು ಭಾಳ ಇರ್ತೈತಲ್ಲ, ಅವ್ರಿಗೆಲ್ಲ ಈ ಕಾದಂಬರಿನ ಓದಿರ್ತಾರೆ. ಯಾಕಂದ್ರೆ ಎಷ್ಟು ಚಂದ ಕಾದಂಬರಿ ಬರ್ದಾರಂದ್ರೆ ಚಂದ್ರಗಿರಿಯ ತೀರದಲ್ಲಿ, ಸಹನಾ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಡೆದ ದೋಣಿ ಇವೆಲ್ಲ ಮುಂತಾದ ಕಾದಂಬರಿಗಳನ್ನ ಇವರು ಬರ್ದಾರ. ಚಪ್ಪಲಿಗಳು, ಖೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ ಇವು ಕಥಾ ಸಂಕಲನಗಳು. ಇವೆಲ್ಲ ಕಥೆಯನ್ನು ಬರ್ದಾರ. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸೈತಿ. ಇವರಿಗೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಕರ್ನಾಟಕದ ಸಾಂಸ್ಕೃತಿಕ ಚಿಂತಕರಲ್ಲಿ ಇವರು ಒಬ್ಬರು. ನಮ್ಮ ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಚಿಂತನದೊಳಗೆ ಇವರು ಒಬ್ಬರು ಭಾಗವಹಿಸಾರ. ಈ ಕತೆ ಏನೈತಲ್ಲ, ಒಂದು ಯುದ್ಧದ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ಆದಾಗ, ಬ್ಲ್ಯಾಕ್ಔಟ್ ಅಂತ ಮೊದಲೇ ಹೇಳಿಬಿಡ್ತೇನೆ. ಯುದ್ಧದೊಳಗೆ ಬ್ಲ್ಯಾಕ್ಔಟ್ ಅಂದ್ರೆ ಯುದ್ಧ ಕಾಲದೊಳಗೆ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದು. ಈಗ ರೀಸೆಂಟ್ಲಿ ನಾವು ಆಪರೇಷನ್ ಸಿಂಧೂರ್ ಅಂಥೇಳಿ ಒಂದು ಏನಾದರೂ ನಮ್ಮ ಪ್ರಧಾನಿಗಳು ಇದನ್ನು ಕರೆ ಕೊಟ್ಟಿದ್ರಲ್ಲ, ಆವಾಗ ಆಪರೇಷನ್ ಸಿಂಧೂರ್ ಅಂಥೇಳಿ ನಮ್ಮ ಸೈನಿಕರೇನು ಪಾಕಿಸ್ತಾನದವರ ವಿರುದ್ಧ ಹೋರಾಡಂತಿದ್ರು. ಅವಾಗ ಏನು ಮಾಡಿದರು, ಕೆಲವೊಂದು ನಗರಗಳಿಗೆ ಬ್ಲ್ಯಾಕ್ಔಟ್ ಘೋಷಣೆ ಮಾಡಿಬಿಟ್ಟಿದ್ರು. ಅಂದ್ರೆ ಆ ಹೊತ್ತಿನಿಂದ ಆ ಹೊತ್ತಿನವರೆಗೆ ಈವ್ನಿಂಗ್ ಟೈಮ್ನಾಗ ಫುಲ್ ಎಲ್ಲ ಇಡೀ ಸಿಟಿ ಫುಲ್ ಬ್ಲ್ಯಾಕ್ ಇರಬೇಕು. ಯಾಕಂದ್ರೆ ಎಲ್ಲಿ ದೀಪ ಕಾಣಿಸ್ತೈತಲ್ಲ, ಅವರು ಹಿಡನ್ ಆಗಿ ಬಂದು ಯುದ್ಧ ಕಾಲದೊಳಗೆ ವೈಮಾನಿಕ ದಾಳಿ ಅಂದ್ರೆ ವಿಮಾನದ ಮುಖಾಂತರ ಅವರು ಬಾಂಬದು ಸ್ಫೋಟ ಮಾಡಿ ನಮಗೆ ದಾಳಿಯನ್ನು ಮಾಡ್ಬೋದು ಅಂಥೇಳಿ ಬ್ಲ್ಯಾಕ್ಔಟನ್ನು ಮೊನ್ನೆ ಜಾರಿಗೆ ಬಂದಿತ್ತು. ಅದೆಲ್ಲ ನೀವು ಟಿ ವಿ ಒಳಗೆ ನೋಡಿರ್ಬೋದು. ಅದೇ ರೀತಿ ಇದು ಮೊದಲಿನ ಕಾಲದಿಂದನೂ ನಡೆದೈತಿ. ಈ ಥರ ಅದು ನಿಯಮ ಏನಂದ್ರೆ ಯಾರೂ ಒಂದು ಬೆಂಕಿಯದು ಉರಿಸ್ಬಾರ್ದು, ಲೈಟ್ ಹಚ್ಚಬಾರ್ದು. ಅಂದರೆ ಇದು ನಮ್ಮ ನಗರ ಇಲ್ಲೈತಂತೂ ಸಹ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಸ್ವಲ್ಪ ಹಿಡನ್ ಆಗಿರೋದು ಅಂತ ಅರ್ಥ. ಆ ಥರ ಅವರು ಪ್ರಧಾನಿಗಳು ಕರೆ ಕೊಟ್ಟಾಗ ಆ ರೀತಿ ಕೆಲವೊಂದು ನಗರಗಳು ಅದನ್ನು ಅನುಸರಿಸಿದರು. ಸೊ ಅದಕ್ಕೆ ಬ್ಲ್ಯಾಕ್ಔಟ್. ಆ ಬ್ಲ್ಯಾಕ್ಔಟ್ ಒಳಗೆ ಒಂದು ಬೇರೆ ದೇಶದ ಸೈನಿಕ ಶತ್ರು ಸೈನ್ಯದರ ಜೊತೆ ಹೋರಾಡಿ ವಿಮಾನ ಏನು ಪತನಗೊಂಡಾಗ ಅವನು ನದಿಯೊಳಗೆ ನೀರೊಳಗೆ ಸಿಕ್ಕೊಂಡು ಆಮೇಲೆ ಶತ್ರು ದೇಶಕ್ಕೆ ಬಂದುಬಿಟ್ಟಿರ್ತಾನೆ. ಅವಂಗೆ ಪೆಟ್ಟನು ಹತ್ತಿರ್ತೈತಿ. ಅವಾಗ ಏನೇನು ಕತೆ ಆಯ್ತು ಅಂಥೇಳಿ ಒಂದು ಸಣ್ಣ ಕಥೆಯೊಳಗೆ ಇದನ್ನು ಅವರು ಎಲ್ಲ ಬರೆದು ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಾರ. ನೋಡಿರಿ, ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆನೂ ಒಂದು ಗದ್ಯ ಅಂದರೆ ಅದರೊಳಗೆ ಸಣ್ಣ ಕಥೆ ಇದ್ರ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಥೆಗಳು. ಇದರೊಳಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮ, ನಿರಂಜನ, ವೈದೇಹಿ ಇಂಥ ಅನೇಕ ಸಾರಾ ಅಬೂಬಕ್ಕರ್ ಮೊದಲಾದವರು ಇವರೆಲ್ಲ ಸಣ್ಣ ಕಥೆಯ ಸಾಹಿತ್ಯಕ್ಕೆ ಅಪಾರ ಕೊಡುಗೆನ ನೀಡ್ಯಾರ. ಅದರೊಳಗೆ ಸಾರಾ ಅಬೂಬಕ್ಕರ್ ಅವರದ ಇದು ಒಂದು ಸಣ್ಣ ಕಥೆನ
ಆರಿಸ್ಕೊಂಡಾರ. ಸಮಾಜದಲ್ಲಿ ಏನು ಏಳು ಬೀಳುಗಳಾಗ್ತವ, ಬದುಕು ಬವಣೆಗಳು, ನೋವು, ನಲಿವು, ಕ್ರೌರ್ಯ, ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಮಾನವೀಯ ಮೌಲ್ಯಗಳು ಎಲ್ಲವೂ ಸಣ್ಣ ಕಥೆಗಳ ವಸ್ತುವಾಗಿರ್ತವ. ಒಂದು ನಮ್ಮ ದಿನನಿತ್ಯದ ಸಮಾಜದೊಳಗೆ ಏನೇನು ಏಳು ಬೀಳಾಗ್ತವ, ಎಂಥ ಕ್ರೌರ್ಯ ನಡೀತೈತಿ, ನೋವು ಇರ್ಬೋದು, ನಮ್ಮ ಬದುಕಿರ್ಬೋದು, ಇದರೆಲ್ಲರ ಬಗ್ಗೆ ಸಣ್ಣ ಕಥೆಯೊಳಗೆ ಹೇಳ್ತಾರೆ. ಯುದ್ಧ ಇತಿಹಾಸದ ಉದ್ದಕ್ಕೂ ಬರುವಂಥದ್ದು. ಯುದ್ಧ ಏನೈತಲ್ಲ ಇನ್ನು ಮುಂದೂ ನಡೀತೈತಿ, ಹಿಂದೂ ನಡೀತೈತಿ, ಈಗೂ ನಡೀತೈತಿ. ಎಲ್ಲ ದೇಶದೊಳಗೆ ಒಬ್ಬರ ಮೇಲೆ ಒಬ್ಬರ ವಿಜಯ ಸಾಧಿಸೋಕೆ ಯುದ್ಧ ಮಾಡ್ತಾನೆ ಇರ್ತೈತಿ. ಇದು ಇತಿಹಾಸಕ್ಕೆ ಉದ್ದಕ್ಕೂ ಬರ್ತೈತಿ. ಸಾಮ್ರಾಜ್ಯ ವಿಸ್ತರಣೆ ಮಾಡ್ಬೇಕನ್ನುವಂಥ ಆಸೆಯಿಂದ ಇನ್ನೊಂದು ದೇಶದವ್ರ ಜೊತೆ ಯುದ್ಧ ಮಾಡೋದು, ಆ ಪ್ರದೇಶನ ತಾವು ಆಕ್ರಮಿಸ್ಕೊಳೋದು, ಇದು ಮೊದಲಿನ ಕಾಲದಿಂದನೂ ಬಂದಿದ್ದಂತಹ ಒಂದು ವಿಚಾರ. ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹದಿಂದನೂ ದ್ವೇಷ ಸಾಧನೆಯಿಂದನೂ ಯುದ್ಧಕ್ಕೆ ಕಾರಣ ಆಗ್ತೈತಿ. ಯುದ್ಧದ ಭೀಕರತೆ, ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರು. ಈಗ ಯುದ್ಧದೊಳಗೆ ಏನಾಕೈತಿ, ನಮ್ಮ ಸೈನಿಕರು ಯಾವ ಜಾತಿ, ಯಾವ ಭೇದ, ಇವು ದೇಶ ಅನ್ನೋದು ನೋಡಿರೋದಿಲ್ಲ. ಎಲ್ಲ ಸೈನಿಕರು ಭಾರತಾಂಬೆಯ ಮಕ್ಕಳು ಅಂಥೇಳಿ ದುಡಿತಿರ್ತಾರೆ. ಅಲ್ಲಿ ಅವ್ರಿಗೆ ಯಾವ ಜಾತಿ ಧರ್ಮ ಭೇದ ಇರುವುದಿಲ್ಲ. ಒಂದೇ ರೀತಿಯಾಗಿ ನಮ್ಮ ದೇಶಕ್ಕಾಗಿ ಅವರು ಕಾಯಕ ಹೋರಾಡ್ತಿರ್ತಾರೆ ಎಂಬುದನ್ನು ಪರಿಗಣಿಸಿ ಪರಸ್ಪರ ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ತೊಡಗುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳು ಪ್ರಸ್ತುತ ಕಥೆಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಬೇರೆ ದೇಶದವರು ನಮ್ಮ ಅಪಾಯ ಆಗ್ಬೋದು ಈ ಸೈನಿಕರಿಂದ ಅಂಥೇಳಿ ಏನು ವಿಚಾರ ಮಾಡಲಾರ್ದ ಕೆಲವೊಂದು ಟೈಮ್ನಾಗ ಮಾನವೀಯತೆಯಿಂದ ಅವ್ರಿಗೆ ನಾವು ಸಹಾಯ ಮಾಡಿರ್ತೇವೆ. ಅದೆಲ್ಲನೂ ಇಲ್ಲಿ ಮನೋಜ್ಞವಾಗಿ ಪ್ರಸ್ತುತಪಡಿಸ್ಯಾರ. ಈಗ ನೋಡಿರಿ, ಪಾಠ ಪ್ರಾರಂಭ ಮಾಡೋಣ. ಡಾಕ್ಟರ್, ರೇಡಿಯೋ ಸಮಾನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ. ವಿಮಾನದ ಪೈಲಟ್ ನುಡಿದರು. ವಿಮಾನದ ಪೈಲಟ್ ಅಂದ್ರೆ ಇವರು ಎದುರಾಳಿಯ ಸೈನಿಕರಿಗೆ ದಾಳಿ ಮಾಡಲಿಕ್ಕೆ ತಮ್ಮ ವಿಮಾನದೊಳಗೆ ಕುಂತಿದ್ರು. ಅವ್ರ ಜೊತೆ ಕೆಲವೊಂದು ಸೈನಿಕರನ್ನೂ ಇದ್ದರು, ಅವ್ರ ಜೊತೆ ಡಾಕ್ಟ್ರನ್ನೂ ಇದ್ದರು. ಸೊ ಇವರು ವಿಮಾನದ ಪೈಲಟ್ ಏನು ಹೇಳ್ತಾರಂದ್ರೆ, ಡಾಕ್ಟರ್ ನೋಡ್ರಿ, ರೇಡಿಯೋ ಏನವರು ಕಾಕ್ಪಿಟ್ ಅಂತಾರೆ, ಅದರೊಳಗೆಲ್ಲ ಇವ್ರದ್ದು ರಿಕಾರ್ಡಿಂಗ್ ಸೇವ್ ಆಗಿರ್ತೈತಿ. ಕನೆಕ್ಟ್ ಮಾಡ್ತಿರ್ತಾರೆ ಗ್ರೌಂಡ್ ಲೆವೆಲ್ಲಿಗೆ, ಎಲ್ಲಿ ಇಳಿಬೇಕು ಮತ್ತು ಕ್ಲಿಯರ್ ಐತಿಲ್ಲೋ ಗ್ರೌಂಡ್ ಎಲ್ಲ ತಿಳ್ಕೊಳಕ್ಕೆ. ಅದು ಸರಿಯಾಗಿ ನೆಟ್ವರ್ಕ್ ಇಶ್ಯೂಯಿಂದ ಸರಿಯಾಗಿ ಕೆಲಸ ನಿರ್ವಹಿಸಂತಿರ್ಕಿಲ್ಲ. ಅದಕ್ಕೆ ಗ್ರೌಂಡಿನೊಡನೆ ಅಂದ್ರೆ ಗ್ರೌಂಡ್ ಲೆವೆಲಾಗಿ ಹೋಗಿ ಇಳ್ಯಾಕೆ ಅವ್ರು ಅದನ್ನು ತೊಂದರೆ ಆಗಂತಿತ್ತು. ಅದಕ್ಕೆ ಎಲ್ಲಾದ್ರೂ ಹೇಗಾದರೂ ಇಳಿಯೋಣಂದ್ರೆ ಫುಲ್ ಕತ್ಲೈತಿ, ಎಲ್ಲಿ ಇಳಿದು, ಯಾಕಂದ್ರೆ ಬ್ಲ್ಯಾಕ್ಔಟ್ ಮಾಡ್ಯಾರ. ಅಪೋಸಿಟ್ ಏನು ದೇಶದವ್ರು ಐತಲ್ಲ, ವೈರಿ ದೇಶದವರು, ಅವ್ರು ಬ್ಲ್ಯಾಕ್ಔಟ್ ಮಾಡಿದ್ದಕ್ಕೆ ಅಲ್ಲಿ ಏನೂ ಅವ್ರಿಗೆ ಕಾಣಿಸ್ತಾ ಇಲ್ಲ. ಇವರೆಲ್ಲ ವಿಮಾನದಾಗ ಅದಾರ, ಅದರೊಳಗೆ ಪೈಲಟ್ ಅದಾರು, ಡಾಕ್ಟ್ರ್ ಅದಾರು ಮತ್ತು ಸೈನಿಕರೂ ಅದಾರ. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಮುಟ್ಟಿದ್ದರೆ ಸಾಕಾಯಿತು. ಇದು ನಮ್ಮ ಪ್ರದೇಶನೋ ಅಥವಾ ವೈರಿಗಳ ಪ್ರದೇಶನೋ, ಯಾಕಂದ್ರೆ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಅದಕ್ಕೆ ಇದು ಯಾವುದು ಪ್ರದೇಶ ಅಂತ ಗೊತ್ತಾಗಂತಿಲ್ಲ. ವಿಮಾನದೊಳಗೆ ಕುಂತ್ಕೊಂಡು ಅವರು ಪೈಲಟ್ ಮತ್ತು ಡಾಕ್ಟ್ರ್ ಮಾತಾಡಂತಾರೆ. ಹೇಗಾದರೂ ನೆಲ ಮುಟ್ಟಿದ್ರೆ ಸಾಕಪ್ಪ, ಮ್ಯಾಗ ತೇಲಾಡಂತೇವಿ ಇಲ್ಲೇ, ಇನ್ನೂ ಹೆಂಗಾದರೂ ನೆಲ ಮುಟ್ಟಿದ್ರೆ ಸಾಕು ಅಂತ ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಡಾಕ್ಟರ್ ರಾಹಿಲ್, ಇವ್ರ ಹೆಸರು ರಾಹಿಲ್, ಅವ್ರೇನು ಮಾಡಿದರು, ಮೇನ್ ಬೇಕಾಗಿರುವಂತಹ ಔಷಧೋಪಚಾರದ ಒಂದು ಕಿಟ್ ಏನಿರ್ತೈತಿ ಅಥವಾ ಮೈನರ್ ಏನಾದರೂ ಆಪ್ರೇಷನ್ ಶಸ್ತ್ರಚಿಕಿತ್ಸೆಯ ಕಿಟ್ ಏನಿರ್ತೈತಿ ಅಂದ್ರೆ ಭದ್ರವಾಗಿ ಹಿಡ್ಕೊಂಡ್ರು. ಎಲ್ಲಾದರೂ ನಮ್ಮದು ಪ್ಲೇನ್ ಏನಾದರೂ ಕ್ರ್ಯಾಶ್ ಆದ್ರೆ ತೆಳಗೆ ಬಿದ್ರೂ ನಮಗೆ ಇದು ಒಂದು ಅವಶ್ಯಕತೆ ಇರುವಂಥ ವಸ್ತು ಅಂತ ತಿಳ್ಕೊಂಡು ಅದನ್ನು ಫಸ್ಟ್ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಷ್ಟರಲ್ಲೇ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿತು. ನೂರಾರು ಹೋಳುಗಳಾಗಿ ಚದುರು ಬಿತ್ತು. ಅಷ್ಟರೊಳಗೆ ಅವ್ರು ಅಂತಿದ್ರು ಮನಸ್ಸೊಳಗೆ, ಅಷ್ಟರೊಳಗೆ ಅವ್ರು ಕುಂತಿದ್ದಂತಹ ವಿಮಾನ ಐತಲ್ಲ ಭಯಂಕರ ಶಬ್ದ ಮಾಡಿ ಸ್ಫೋಟ ಆಗ್ಬಿಡ್ತು. ಪ್ಲೇನ್ ಕ್ರ್ಯಾಶ್ ಆಗಿಬಿಡ್ತು. ಆಮೇಲೆ ನೂರಾರು ಹೋಳುಗಳಾಗಿ ಅದ್ರ ಎಲ್ಲ ಕಡೆ ಛಿದ್ರ ಆಯಿತು. ನೀರಿನ ಆಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದರು. ಅವರು ನೀರೊಳಗೆ ಬಿದ್ದಿರಬೇಕು. ಅದಕ್ಕೆ ತೆಳಗೆ ಹೋದಾಗ ಅಲ್ಲಿ ಡೀಪ್ ಸಿ ಒಳಗೆ ಏನೂ ಕಾಣಿಸಂತಿರ್ಕಿಲ್ಲ,
ಕತ್ಲೊಳಗೆ ಕಷ್ಟಪಟ್ಟು ನೀರಿನ ಮೇಲೆ ಬಂದರು. ಅವ್ರಿಗೆ ಎಚ್ಚರ ಆಯ್ತು, ನೀರೊಳಗೆ ಬಿದ್ದರು. ಒಂದು ಕಾಲನ್ನು ಅಲಗಿಸಲಾಗದಿದ್ದರೂ ಒಂದು ಕಾಲು ಫುಲ್ ಅವ್ರಿಗೆ ಅಳಗಾಡ್ಸೋಕ್ಕಾಗಂತಿರ್ಕಿಲ್ಲ. ಹೇಗೋ ಈಜತೊಡಗಿದ್ರು. ಸ್ವಲ್ಪ ಈಜಾಂತ್ರ ಎಲ್ಲಾದರೂ ನಾವು ಮುಟ್ಬೇಕು. ಫುಲ್ ಕತ್ಲು, ಏನೂ ಕಾಣಿಸಂತಿಲ್ಲ. ಸುತ್ತಮುತ್ತಲೆಲ್ಲ ನೀರು. ವಿಮಾನ ಕ್ರ್ಯಾಶ್ ಆಗೈತಿ. ಡಾಕ್ಟರ್ ರಾಹಿಲ್ ನೀರೊಳಗೆ ಬಿದ್ದಾರ. ಆಮೇಲೆ ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೋ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೋ ಗೊತ್ತಾಗುತ್ತಿರಲಿಲ್ಲ. ನೋಡ್ರಿ, ನಾವು ಇಲ್ಲಿ ದಡ ಮುಟ್ಟ ಅಂತೇವೋ ಅಥವಾ ಸಾಗರ ಅಂದರೆ ಸಮುದ್ರದ ಕಡೆ ಹೋಗಂತೇನೋ ಗೊತ್ತಿಲ್ಲ. ಹಂಗೆ ಅವರು ಈಜಾಂತಾರ. ಸೈನಿಕರ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಸೈನಿಕರ ಉಡುಪು ಒಂದು ಸ್ವಲ್ಪ ಹೆವಿ ಇರ್ತೈತಿ. ಅವ್ರು ಬೇಕಾಗಿದ್ದಂಥ ಇವೇನಾದ್ರೂ ಹೆವಿ ಇರ್ತೈತಿ. ಮತ್ತು ಎಲ್ಲ ಒಂದೊಂದು ಕೆಲವೊಂದು ಶಸ್ತ್ರಾಸ್ತ್ರಗಳನ್ನ ಇಟ್ಟಿರ್ತಾರೆ. ಅವೆಲ್ಲ ಹೊತ್ಕೊಂಡು ನೀರೊಳಗೆ ಈಜೋದಂದ್ರೆ ಸ್ವಲ್ಪ ಕಷ್ಟ ಆಗಂತೈತೆ. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಹತಾಶೆಗೊಂಡ್ರು. ಇನ್ನೇನು ನಾ ಮುಳುಗೇ ಬಿಡ್ತೇನೆ, ಕೈ ಸೋತು ಬಿಡ್ತವ್ರಿಗೆ, ಕಾಲು ಒಂದು ನೋವಾಗೈತಿ. ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೊರೆಸುವ ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಫುಲ್ ಕತ್ಲೈತಿ, ಏನೂ ಕಾಣಿಸ್ವಲ್ತು ನೀರೊಳಗೆ. ಅವ್ರು ಈಜಾಂತಾರ ಅವ್ರಿಗೇನು ಕಾಣಿಸ್ವಲ್ತು. ಕೈ ಒಂದು ಸೋಲ ಅಂತೈತೆ, ಅಂದ್ರೆ ಕೈಯಿಂದ ಮುಂದೂರು ಸ್ವಿಮ್ ಮಾಡೋಕೆ ಆಗವಲ್ತು, ಒಂದು ಕಾಲು ನೋವಾಗೈತಿ. ಸೊ ಅದೇ ಟೈಮ್ನಾಗ ಒಂದು ಮಿಂಚಿಂದ ಬೆಳಕು ಬರ್ತೈತಲ್ಲ, ಮಳೆ ಮಿಂಚು ಗುಡುಗು ಇದ್ದಾಗ ಮಿಂಚು ಒಂದು ಬಂತು. ಮಿಂಚಿನ ಬೆಳಕಿನೊಳಗೆ ಅಲ್ಲಿ ಒಂದು ದಡ ಐತಿ, ತೀರ ಅಂದ್ರೆ ದಂಡೆ ಐತಂಥೇಳಿ ಗೊತ್ತಾತು. ಕಿವಿಗಟ್ಟ ಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ಮಿಂಚಿನ ಹಿಂದೆ ಗುಡುಗು ಇರತೈತಿ. ಗುಡುಗುನು ಬಂತು. ಆಮೇಲೆ ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲ್ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿತ್ತು. ಇನ್ನೇನು ಸತ್ತ ಬಿಡ್ತೇನಪ್ಪ ಎಷ್ಟಂತ್ರ ನಾನು ಇನ್ನು ಈಜುದು ಅನ್ಕೊತಿರುವಾಗಲೇ ಅಲ್ಲಿ ಒಂದು ಏನು ಮಿಂಚಿನಿಂದ, ಆ ಮಿಂಚು ಬಂದಿರೋದ್ರಿಂದ ಲೈಟ್ನಿಂಗ್, ಅದರಿಂದ ಅಲ್ಲಿ ದಡ ಐತಂತ ಅವ್ರಿಗೆ ತಿಳಿದಿತ್ತಲ್ಲ. ಅದು ತಿಳಿದ್ಕೊಳ್ಳೇನೆ ಅವ್ರಿಗೆ ಮೈಯೊಳಗೆ ಒಂದು ಹೊಸ ರಕ್ತನ ಬಂದಂಗೆ ಆಯಿತು. ಒಂದು ಹುರುಪು. ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟನು. 2 ಕೈಗಳ ಶಕ್ತಿಯಿಂದ ಮುಂದೆ ದಡ ಸೇರಾಕ ಈಜಿ ದಡ ದಂಡೆ ಮುಟ್ಟಿದ ಮ್ಯಾಗ ಒಂದು ದೊಡ್ಡ ಉಸಿರನ್ನ ಬಿಟ್ಟರು. ದಡ ಸೇರಾಯಿತು. ಈಗ ಅವರು ಡಾಕ್ಟರ್ ರಾಹಿಲ್ ಏನು ವಿಮಾನದೊಳಗೆ ಕುಂತಿದ್ರು, ಆ ವಿಮಾನ ಪತನ ಆಯಿತು. ಉಳ್ಕಿದವ್ರು ಏನಾಗ್ಯಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮಾತ್ರ ನೀರೊಳಗೆ ಸಿಕ್ಕೊಂಡಿದ್ರು, ಬಿದ್ದಿದ್ರು. ಅಲ್ಲಿಂದ ಅವರು ದಡ ಸೇರಿದರು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? 2 ದೇಶದ ನಡುವೆ ಯುದ್ಧ ಆಗುವಾಗ ಈ ನೆಲ ಯಾರ್ದಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಅದ್ರ ಡಿಟೇಲ್ಸು ಗೊತ್ತಿಲ್ಲ. ಅಲ್ಲೇನು ಇನ್ಫಾರ್ಮೇಷನ್ ಸಿಗಂತಿರ್ಕಿಲ್ಲಲ್ಲ ಅವ್ರಿಗೆ ವಿಮಾನದೊಳಗೆ. ಅದಕ್ಕೆ ಈಗ ನಾವು ದಡ ಅನ್ಕೊಂಡು ಮುಟ್ಟೇನಿ, ಈ ದೇಶ ನಮ್ಮದು ಅಥವಾ ಬೇರೆ ದೇಶನೋ, ನನಗೆ ಅಪೋಸಿಟ್ ಇರುವಂಥ ಏನು ನಾವು ಯುದ್ಧ ಮಾಡ್ತಾಯಿದ್ದೇವೆ ಅವ್ರ ದೇಶನೋ, ನಮ್ಮ ದೇಶದವರಾದ್ರೆ ನನ್ನ ರಕ್ಷಿಸ್ತಾರೆ, ಸೇವ್ ಮಾಡ್ತಾರೆ. ಬೇರೆ ದೇಶದವ್ರ ಯುದ್ಧ ಮಾಡುವಂಥ ಶತ್ರು ದೇಶಕ್ಕೆ ಏನಾದರೂ ಮುಟ್ಟಿದ್ದೆ ಅಂದ್ರೆ, ಈ ನೆಲಕ್ಕೆ ಮುಟ್ಟಿದ್ರೆ ಅವ್ರು ನನ್ನ ಕೊಲ್ಬೋದು ಅಂಥೇಳಿ ಅವ ಅಂತ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ದಡ ಅನ್ಕರ್ ಮುಟ್ಟಿದ, ಭಾಳ ಸುಸ್ತಾಗಿತ್ತು. ಆದ್ರೆ ಅವ ಎದ್ದು ನಿಲ್ಲಕ್ಕೆ ಪ್ರಯತ್ನಿಸಿದ. ಒಂದು ಸ್ವಲ್ಪ ಅವಂಗೆ ನಿಲ್ಲಕ್ಕಾಗಲಿಲ್ಲ. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತ್ತು. ಒಂದು ಕಾಲು ಏನೈತಲ್ಲ ಮೇಲಿಂದ ಬಿದ್ದಾರಿ, ಪ್ಲೇನ್ ಕ್ರ್ಯಾಶ್ ಆಗೈತಿ. ಮತ್ತು ಅವ್ರಿಗೆ ಪೆಟ್ಟು ಹತ್ತೇ ಬಿಟ್ಟಿರ್ತೈತಿ, ಕಾಲಿಗೆ ಭಾಳ ಪೆಟ್ಟು ಹತ್ತೈತಿ. ಒಂದು ಸ್ವಲ್ಪನೂ ಮಿಸ್ಕಾಡ್ಲಿಕ್ಕೆ ಆಗಲಿಲ್ಲ ಒಂದು ಕಾಲು. ಆತನು ಅಲ್ಲೇ ಕುಸಿದು ಕುಳಿತನು. ಅಲ್ಲೇ ಕುಂತ್ಬಿಟ್ಟ. ಅಪ್ಪ ಇನ್ನೇನು ಮಾಡ್ಬೇಕು, ಹಸಿವು, ನೀರಡಿಕೆ, ಅದರೊಳಗೆ ನೋವು, ಏನು ಮಾಡೋದು? ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಆ ನೀರಿನ ನಡುವಿನಿಂದ ದಡಕ್ಕೆ ಬಂದಿದ್ದೇ ಒಂದು ಅದ್ಭುತ. ಯಾಕಂದ್ರೆ ಜೀವ ಉಳಿಸ್ಕೋಬೇಕಲ್ಲ. ಜೀವ ಯಾವಾಗ ಉಳಿಸ್ಕೊಳಕ್ಕೆ, ಜೀವದ ಯಾವಾಗ ತೊಂದರೆ ಆಕೈತಿ, ಅದಕ್ಕೆ ಜೀವ ಹೋಗ್ತೈತಂತ ಏನು ತಿಳಿತೈತಲ್ಲ, ಆವಾಗ ಎಲ್ಲ ಶಕ್ತಿ ಒಟ್ಟುಗೂಡಿಸಿ ಅವನು ಈ ಪ್ರಯತ್ನ ಮಾಡಿ ದಂಡಿಗೆ ಬಂದಿದ್ದ. ಜೀವ ಭಯ ಅನ್ನೋದು ಇರ್ತೈತಲ್ಲ, ಅದರಿಂದನ ಅವ ಇಷ್ಟೊಂದು ದೂರನ ಹೆಂಗೆ ಈಜು ಬಂದೆ ಅನ್ನೋದು ಅವಂಗೆ ಅದ್ಭುತ ಅನ್ನಿಸ್ಬಿಡ್ತು. ಮುಂದೇನು ಮಾಡಬೇಕು ಅಂತಿದ್ದ. ಮಿಂಚು ಮತ್ತೊಮ್ಮೆ. ದೇವರೇ ಅವಂಗೆ ಒಂದು ಮಿಂಚಿತು. ಮತ್ತೊಮ್ಮೆ ಒಂದು ಮಿಂಚು, ಅಂದ್ರೆ ಗುಡುಗು, ಮಿಂಚು, ಲೈಟ್ನಿಂಗ್ ಆ್ಯಂಡ್ ಥಂಡರಿಂಗ್ ಅಂತಾರಲ್ಲ, ಲೈಟ್ನಿಂಗ್. ಮತ್ತೊಂದು ಸಲ ಲೈಟ್ನಿಂಗ್ ಆದಾಗ
ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದದೊಂದು ಒಂಟಿ ಮನೆ. ಅವನಿಗೆ ಒಂದು ಒಂಟಿ ಮನೆ ಕಣ್ಣಿಗೆ ಬಿತ್ತು. ಆ ಬೆಳಕೊಳಗೆ ಅವಂಗೇನು ಅನ್ನಿಸ್ತು, ಓ ಇಲ್ಲೊಂದು ಏನೋ ಒಂದು ಸಾಮಾನ್ಯ ಒಂದು ಮನೆ ಕಾಣ್ತು ಸಾಕಷ್ಟೆ, ಒಂದು ಮನೆ ಆದರೂ ಐತಿ ಇಲ್ಲೇ ದಂಡಿಗೆ ಅಂತ ನಿಟ್ಟುಸಿರು ಬಿಟ್ಟ. ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ಈಗ ಅವಂಗೆ 2 ಕೆಲಸ ಮಾಡಬೇಕು. ಮೇಲೆ ಧಾರಾಕಾರವಾಗಿ ಮಳೆ ಬರ್ತಾಯಿತಿ, ಆಮೇಲೆ ಮುರಿದು ಹೋದ ಕಾಲಿನ ಆರೈಕೆ ಬಹಳ ಅವಶ್ಯಕತೆ ಐತಿ. ಇವನ್ನೆರಡೂ ಮಾಡ್ಲಿಕ್ಕಂದ್ರೆ ಒಂದು ಆಶ್ರಯ ಸಿಕ್ತಂಥೇಳಿ ಅವನ ಅಂದ್ಕೊಂಡ. ಆತನು ಕತ್ತಲಲ್ಲೇ ತೆವಳತೊಡಗಿನು. ತೆವಳುವುದಂದ್ರೇನು, ಹಂಗೆ ಕಾಲು ಹೊಸ್ಕೊಂತ ಹೋಗೋದು. ನಡೆಯೋಕ್ಕಾಗಂತಿರ್ಕಿಲ್ಲ ಅವಂಗೆ. ಒಂದು ಕಾಲಿನ ಜಕ್ಕೊಂತ ಹೋದ. ಒಂದಷ್ಟು ದೂರ ಚಲಿಸಿದ್ದನೋ ಇಲ್ಲವೋ, ಒಂದು ಸ್ವಲ್ಪ ದೂರ ಹೋಗಿದ್ದನೇ ಏನೋ. ಮಹಿಳೆಯೊಬ್ಬಳ ಅರ್ತನಾದ ಮಳೆಯ ಶಬ್ದವನ್ನು ಭೇದಿಸಿ ಮಹಿಳೆಯೊಬ್ಬಳ ಅರ್ತನಾದ ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಇಷ್ಟು ಮಳೆಯೊಳಗೂ ಒಬ್ಬ ಮಹಿಳೆ ಇಷ್ಟು ಅರ್ತನಾದ ಅಂದ್ರೆ ದುಃಖದಿಂದ ಜೋರಾಗಿ ಅಳುವುದು. ಅಷ್ಟು ಜೋರು ಅಂತಿದ್ಲಂದ್ರೆ ಆ ಮಳೆ ಸಪ್ಪಳದೊಳಗೂ ಆಕೆ ಅಳುವುದು ಕೇಳಿಸ್ತು. ಏನು ಸಂಭವಿಸುತ್ತಿದೆ, ಅಪಾಯದಲ್ಲಿ ಸಿಲುಕಿದ್ದಾಳೋ ಅಂತ ಅವ ಅಂದ್ಕೊಂಡ. ಏನಂದ್ರೆ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ. ಇದು 1 ಸೆಕೆಂಡ್ ಅವಂಗೆ ಅದನ್ನು ಮೊದಲು ತಂದ ನೋವೈತಿ, ಮಳೆ ಬೇರೆ ಬರಂತೈತಿ, ಕಣ್ಣಿಗೆಲ್ಲ ಕತ್ಲು, ಏನು ಕಾಣಿಸೋಲ್ತು. ಒಂದು ಮನೆ ಕಂಡೈತಿ, ಆ ಮನೆ ಹತ್ರ ಅವ ತೆಳ್ಕೊತ ಹೊಂಟಾನ. ಅವಾಗ ಒಬ್ಬಾಕಿ ಮಹಿಳೆ ಇಷ್ಟು ಜೋರು ಅರ್ತನಾದರೂ ಅಂತಿದ್ಲಂದ್ರೆ ಭಾಳ ವೇದನೆಯಿಂದ ಅಂತಿದ್ಲು. ಅವಾಗ ಅವಂಗೆ ಅನ್ನಿಸ್ತಪ್ಪ, ಇವು ಮಹಿಳೆಗೆ ಏನಾಗಿರ್ಬೋದು, ಈ ಮನೆಯೊಳಗೆ ಏನಾಗಿರ್ಬೋದು, ಯಾಕೆ ಈ ಪರಿ ಅಂತ 1 ಸೆಕೆಂಡ್ ಅವ ಬೆಚ್ಚನೆ ಬಿದ್ದ, ಅಂದರೆ ಹೆದರಿದ. ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಈಗ ನಾ ಏನಾದರೂ ಈ ಕದ ತಟ್ಟಿದ್ರೆ ಏನಾಗ್ಬೋದಪ್ಪ ದೇವ್ರೆ, ತಟ್ಟಲೋ ಬೇಡೋ ಅಂಥೇಳಿ ಆ ಮನೆ ಮುಂದೆ ನಿಂತಾನ. ಆಕಿನ ಧ್ವನಿ ಕೇಳ್ಸಂತೈತಿ, ಅಂತಾಳೆ. ಮತ್ತು ಒಳಗಿದ್ದವ್ರು ಏನಾದ್ರು ತಪ್ಪು ತಿಳ್ಕೊಂಡು ಇವಂಗೆ ಏನಾದರೂ ಹೊಡೆದ್ರೆ, ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಈ ಕದವನ್ನು ತಟ್ಟಬೇಕೋ ಬೇಡ ಅಂತ ಮುಂದೆ ಏನು ಪರಿಣಾಮ ಆಗ್ಬೋದು ಅಂಥೇಳಿ ಒಂದು ನಿಮಿಷ ವಿಚಾರ ಮಾಡಿದ. ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ. ಅವ್ರು ಹೇಳಿಬಿಟ್ಟಿದ್ರಲ್ಲ, ಬ್ಲ್ಯಾಕ್ಔಟ್ ಇತ್ತು, ಅದಕ್ಕೆ ಅಲ್ಲಿ ಒಂದೇ ಒಂದು ದೀಪ ಸದ್ಯಕ್ಕೆ ಅವ್ರು ಹಚ್ಚಿರ್ಕಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಏನು ಬಾರ್ಡ್ರ್ ಒಳಗೆ ಇರ್ತಾರಲ್ಲ, ಊರೇನಿರ್ತಾವಲ್ಲ ಬಾರ್ಡರ್ ಲೈನ್, ಆವಾಗ ವಿಮಾನದಿಂದ ಬಂದು ಬಾರ್ಡರ್ ಲೈನಿಂದ ಎಂಟ್ರಿ ಆಗಿ ಅವರ ಗಡಿ ಪ್ರದೇಶವನ್ನು ಅವರು ದಾಳಿ ಮಾಡ್ಬೋದು. ಅದ್ರ ಸಲುವಾಗಿ ಅದನ್ನು ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಈ ದೇಶದೊಳಗೆ ಏನು ಮಾಡಂತಾರಂದ್ರೆ ಬ್ಲ್ಯಾಕ್ಔಟ್ ನಿಯಮ ಪಾಲಿಸಂತಿದ್ರು. ಯಾಕಂದ್ರೆ ಗಡಿ ಭಾಗಕ್ಕೆ ಬಂದು ಅವರು ಹೊಡೆದು ಹೋಗ್ಬೋದು ವಿಮಾನದಿಂದ ಅಂಥೇಳಿ. ಅದಕ್ಕೆ ಒಂದು ಲೈಟ್ ಹಚ್ಚೋಂಗಿಲ್ಲ, ದೀಪ ಹಚ್ಚೋಂಗಿಲ್ಲ, ಏನೂ ಇಲ್ಲ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಅಂತ ಅಂದ್ಕೊಂಡ. ಇಂಥ ಸಮಯದೊಳಗೆ ಈ ಮನೆಯೊಳಗೆ ಯಾವ ಕ್ರೌರ್ಯ ನಡೆಯುತ್ತಿದೆ ಅಂಥೇಳಿ ಅವನು ವಿಚಾರ ಮಾಡಿದ. ಯಾ ಅಲ್ಲ, ಮಹಿಳೆಯ ಅರ್ಥನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತು. ಅವಳು ಏನನ್ನ ಅಂತಿದ್ಲು, ಒಳಗೆ ದೇವ್ರೇ ಯಾ ಅಲ್ಲ ಬಚಾವೋ ಅಂತ ಹಿಂಗೆ ಅಂತಿದ್ಲ. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಅಂದ್ರೆ ಅವ್ನಿಗೆ ಸ್ವಲ್ಪ ಭಯ ಕಡಿಮೆ ಆಯ್ತು. ಏನೋ ಕ್ರೌರ್ಯ ಅಂತಿಲ್ಲ, ದೇವ್ರ ನೆನ್ಸಂತ ಅಂದ್ರೆ ಏನೋ ತೊಂದರೆ ಆಗೈತಿ ಅಂಥೇಳಿ ಅಂದ್ಕೊಂಡ. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಮತ್ತು ಈ ಮಿಂಚಿನ ಇದ್ರೊಳಗನ ಅವ ತನ್ನ ಒಂದು ಮನೆ ಹತ್ರ ಹೋಗಕ್ಕೆ ಅಥವಾ ಯಾವ ದಂಡಾತ ಸೇರಕ್ಕೆ ಅನುಕೂಲ ಆಯಿತು ಅವಂಗೆ. ಅದರೊಳಗೆ ಅವ ಯಾವಾಗಲೂ ಶಸ್ತ್ರಚಿಕಿತ್ಸೆ ಅದು ಒಂದು ಏನಾದರೂ ಫಸ್ಟ್ ಏಡ್ ಒಂದು ಕಿಟ್ ಇರ್ತೈತಲ್ಲ, ಅದು ಯಾವಾಗೂ ಅವನ ಕೈಯಿಂದ ಬಿದ್ದುಬಿಟ್ಟಿತ್ತು. ಅವ ಮತ್ತು ಆ ಮನೆ ಹತ್ರ ವೇಗವಾಗಿ ಹೊಂಟ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಳೊಬ್ಬಳು ಸಂತಾನವನ್ನು ಕೇಳಿ ಬಂತು. ಏನಂದ್ರೆ ಒಬ್ಬರು ಅಂತಿದ್ಲು, ಅಂತಿದ್ಲು. ಅಯ್ಯೋ ದೇವ್ರೆ ಅಂತ ಹಿಂಗೆಲ್ಲ ನರಳುವುದು ನೋವಿನಿಂದ.
ಅದರೊಳಗೆ ಹಿರಿಯ ದೊಡ್ಡವ್ರು ಇರ್ತಲ್ಲ, ಸಮಾಧಾನ ಮಾಡ್ಕೊಂತ ಒಬ್ಬರು ಸಮಾಧಾನ ಮಾಡಂತಿದ್ರು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಕತ್ತಲೊಳಗೆ ಇಂಥ ಮಳೆಯೊಳಗೆ ಹೋಗಿ ನಾನು ಯಾರನ್ನು ಕರೀಲಿ ಮಗಳೇ? ಆಕಿಗೇನೋ ತ್ರಾಸ ಆಗಂತೈತಿ, ಅದಕ್ಕೆ ನಾ ಯಾರನ್ನ ಕರೀಲ್ವಾ ಅಂತ ಆಕಿ ಸ್ವಲ್ಪ ಸಮಾಧಾನ ಮಾಡ್ಕೊ. ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು, ಒಂದು ಸ್ವಲ್ಪ ಬೆಳಕಾಗಿದ್ರೆ ನಾನು ಹಿಂಗೆ ಹೋಗಿ ಯಾರನ್ನಾದರೂ ಕರ್ಕೊಂಬರ್ತಿದ್ದೆ ಅಂಥೇಳಿ ಹೇಳಿದ್ಲು. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಲು ಹತ್ತಿ ಬಾಗಿಲು ಬಡಿದನು. ಅವನು ಒಂದು ಕಾಲಿಂದ ತೆವಳುತ್ತಾ ಹೋಗಿ ಆ ಮೆಟ್ಟಿಲದ ಬಾಗಿಲನ್ನ ಬಡದ. ಅಮ್ಮ ಬಾಗಿಲು ತೆಗೆಯಿರಿ, ರಾಹಿಲ್ ಹೇಳಿದ. ಅಮ್ಮ ಬಾಗಿಲು ತೆರೆಯಿರಿ. ಹಾಂ, ಯಾರಪ್ಪ ಅದು? ಆಕಿ ಹೆದರ್ಬಿಟ್ಲು ತಾಯಿ ಒಳಗಡೆ ಇದ್ದಾಗಿ. ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು? ಈ ಮಳೆಯೊಳಗೆ ಇಂಥ ಮಳೆ ಬರಂತೈತಿ, ಇಂಥ ಕತ್ಲೈತಿ, ಯಾರು ನೀವು ಅಂಥೇಳಿ ಕೇಳಿದ್ಲು. ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿಯೇ ಕೇಳಿದಳು. ಸ್ವಲ್ಪ ಜೋರು, ಯಾಕಂದ್ರೆ ಭಯ ಆಯ್ತಲ್ಲ, ಈಗೆಲ್ಲ ಯುದ್ಧ ನಡೆದೈತಿ. ಹಾಂ, ಯಾರಪ್ಪ ಇವ್ರು ನೀನು? ಇಂಥ ಕತ್ತಲ ಗುಹೆ ಒಳಗೆ ಯಾರು ನೀನು ಅಂತ ಕೇಳಿದ್ಲು. ದಯವಿಟ್ಟು ಬಾಗಿಲು ತೆಗೀರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ನನಗೆ ಕಾಲು ನೋವಾಗೈತಿ, ಪೆಟ್ಟು ಹತ್ತೈತಿ, ದಯವಿಟ್ಟು ಬಾಗಿಲು ತೆಗೀರಿ, ಗಾಯಗೊಂಡಿದ್ದೇನೆ, ಪೆಟ್ಟು ಹತ್ತೈತಿ, ನೋವಾಗೈತಿ, ಪ್ಲೀಸ್ ಅಂಥೇಳಿ ದಯನೀಯವಾಗಿ ಅಂಗಲಾಚಿದನು ರಾಹಿಲ್. ರಾಹಿಲ್ ಏನು ಮಾಡಿದ? ತಾಯಿ ಪ್ಲೀಸ್ ನನಗೆ ಕದ ತೆಗೀರಿ, ನನಗೆ ಭಾಳ ಪೆಟ್ಟು ಹತ್ತೈತಿ ಅಂತ ಹೇಳಿದ. ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಗೊನಗಿಕೊಳ್ಳುತ್ತಾ ಬಾಗಿಲು ತೆರೆದು, ಗಾಯ ನೋವಾಗೈತಿ, ನಿಂಗೆ ಗಾಯ ಆಗೈತಿ, ನಿಮ್ಗೆಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಅಂದ್ರೆ ಆಕೆ ಎಷ್ಟು ಚಂದ ಹೇಳಿದ್ಲ. ನಿಮ್ದೇನು ಕೆಲಸ ಐತಿ? ಬರೇ ಮನಸ್ಸಿಗೂ ಗಾಯ ಮಾಡ್ತೀರಿ, ದೇಹಕ್ಕೂ ಗಾಯ ಮಾಡ್ತೀರಿ. ಅಂದಲ್ಲ ನಿಮ್ದು ಯುದ್ಧದ ಇಂಟೆನ್ಷನ್. ಅಂದ್ರೆ ನಿಮ್ದು ಯುದ್ಧ ಮಾಡುವಂತಹ ಏನು ಉದ್ದೇಶನೇ ಐತಲ್ಲ, ಇದಲ್ಲ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಮಾಡ್ಬೋದು, ಇಲ್ಲ ಅಂದ್ರೆ ನೀವು ದೇಹಕ್ಕೆ ಗಾಯ ಮಾಡ್ಕೊತೀರಿ. ಆಗ್ಬಿಟ್ಟೈತೆ ನಿಮ್ದು ಅಂಥೇಳಿ ಒಬ್ಬ ತಾಯಿ ಹೆಂಗೆ ಮಕ್ಕಳು ಬೈತಾಳಲ್ಲ, ಆ ರೀತಿ ಬೈಕೊಂತನಾಕಿ ಯುದ್ಧದ ಪರಿತಾನೆ ಅಂತ ಮುದುಕಿಯೊಬ್ಬಳು ಗೊನಗಿಕೊಳ್ಳುತ್ತಾ ಬಾಗಿಲನ್ನು ತೆರೆದ್ಲು. ಬೈಕೊಂತ ಬಾಗಿಲನ್ನ ತೆರೆದ್ಲು. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ಬಡ ಮೊದಲಿಗೆ ಫಸ್ಟ್ ಕದ ತೆಗೆದವನು ಒಳಗೆ ಹೋದ, ಕದ ಹಾಕಿದ. ಆಮೇಲೆ ಆಕಿ ಮನೆಯೊಳಗೆ ಯಾರದಾರಲ್ಲ ಆಕಿನ ನೋಡಾಕುಂತ. ಹೆಂಗಿದ್ಲು ತಾಯಿ ಆಕಿ? ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ, ಒಂದು ಸಣ್ಣ ದೀಪ ಹಿಡ್ಕೊಂಬಂದಿಲ್ಲ, ಯಾಕಂದ್ರೆ ದೀಪ ಹಚ್ಚಬಾರ್ದಂತೈತ್ಲ. ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಬೆಳಕು ಕಾಣಿಸ್ಬಾರ್ದಲ್ಲ, ಒಂದು ಕಾಗದ ಮುಚ್ಕೊಂಡಿದ್ಲು. ಅಗ್ದಿ ಮಂದವಾದ ಬೆಳಕಿನೊಳಗೆ ಅವನ್ನ ಕದ ತೆಗಿಯಕ್ಕೆ ಬಂದಿದ್ಲಕ್ಕಿ. ಸೊ ಆಕೆನ ನೋಡಿದ್ರೆ ತಲೆಗೂದಲು ಬೆಳ್ಳಗಾಗಿದ್ದು, ಕೈಯಲ್ಲೊಂದು ಚಿಕ್ಕ ದೀಪ ಇತ್ತು. ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದೆ. ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಜೋರು ಬೆಳಕಿಡೋಂಗಿಲ್ಲಲ್ಲ, ಅದಕ್ಕೆ ಚಿಕ್ಕ ದೀಪನ ಅವನ ಮುಖದ ಹತ್ರ ತಂದು ಅವನ ಮುಖನ ನೋಡಂತ್ಲ. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಯಾರಪ್ಪ ನೀನು? ನಮ್ಮ ದೇಶದವ, ನಮ್ಮ ಸೈಡ್ನವಲ್ಲ, ಮತ್ತು ಯುದ್ಧ ನಡೆದೈತ್ಲ ಈಗ. ಆಕೆಗೂ ಹೆದರಿಕೆ ಬಂತು, ಯಾರಪ್ಪ ಇವೇನಾದರೂ ನಮ್ಮ ಸೈನಿಕ ಇರ್ಬೋದಂತ ಕದ ತೆಗೆದ್ಲಕ್ಕಿ. ಆಕೆಗೇನು ಗೊತ್ತಿಲ್ಲ. ನಮ್ಮ ಕಡೆಯವನು ತಾನೇ ಅಂತ ಪ್ರಶ್ನೆ ಮಾಡಿದ್ಲು. ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಆಬ್ವಿಯಸ್ಲಿ ಯಾರಾದರೂ ಮನೆಗೆ ಗೊತ್ತಿಲ್ಲದವ್ರು ಬಂದರೆ ಹೆದರಿಕೆನೂ ಬರ್ತೈತಿ ಮತ್ತು ಸಂಶಯನೂ ಬಂದೈತಿ. ಭಯ ಮತ್ತು ಸಂದೇಹ, ಹೆದರಿಕೆ ಮತ್ತು ಸಂದೇಹ ಪಟ್ಲು. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಡಿಸಿ ಆ ದೀಪದ ಕಡೆ ಹೊಳ್ಳಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ನಾನು ಏನು ಯುದ್ಧ ಮಾಡ ಅಂತಾರಲ್ಲ ಅವ್ರ ಕಡೆಯವನಲ್ಲ, ನಾನು ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಯಾರ ಸಂಕಷ್ಟದೊಳಗದಾರ ಅವ್ರಿಗೆ ಸಹಾಯ ಮಾಡುವಂಥ ಮನುಷ್ಯತ್ವ ಇರುವವನು. ಯುದ್ಧ ಮಾಡುವಂಥ ಹೊಲಸು ಬುದ್ಧಿ ನನಗಿಲ್ಲ, ಅಂಥ ಕೆಟ್ಟ ಕ್ರೌರ್ಯ ನನಗೆ ಬೇಡ, ನನಗೆ ಮನುಷ್ಯತ್ವ ಇರುವಂತಹ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಸ್ವಲ್ಪ ಸೀರಿಯಸ್ ಆಗಿ ಹೇಳಿದೆ. ಯಾ ಅಲ್ಲ ಉಮ್ಮ ನನ್ನನ್ನು ರಕ್ಷಿಸಿ ಅಂಥೇಳಿ ಒಬ್ಬಳು ಹೆಂಗಸು ನೆರಳ ಅಂತಿದ್ಲು. ಆಕೇನಂದ್ಲು, ಯಾ ಅಲ್ಲ ಅಮ್ಮ ನನ್ನನ್ನು ರಕ್ಷಿಸಿ, ನಾನಿನ್ನು ತಾಳಲಾರೆ. ಒಳಗಿಂದ ಮತ್ತೊಮ್ಮೆ ಕೇಳಿತು ಅರ್ಥನಾದ. ಯಾರೋ ಒಬ್ಬಳು ಹೆಂಗಸು
ಯಾ ಅಲ್ಲ ದೇವರೇ ನನಗೆ ಕಾಪಾಡಪ್ಪ ತಂದೆ, ನನಗೆ ತಡ್ಕೊಳಕ್ಕೆ ಆಗೋಲ್ತಂತ ಹೇಳಿ ಭಾಳ ನರಳ ಅಂತಿದ್ದೆ. ಯಾರಮ್ಮ ಅದು, ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ಅವ ಕೇಳಿದ. ರಾಹಿಲ್ಗೆ ಪಾಪ ಕಾಲಿಗೆ ಭಾಳ ಪೆಟ್ಟದೈತಿ, ಒಂದು ಕಾಲು ಅಳಗಾಡ್ಸೋಕೆ ಆಗವಲ್ತು. ಆದ್ರೂ ಅವ ಆಕಿ ಅಷ್ಟು ನರಳುದನ್ನು ನೋಡಿ, ಯಾರಮ್ಮ ಅವರು, ಇಷ್ಟು ನೋವು ಐತಿ ಅವ್ರಿಗೆ, ಯಾರವರು ಅಂತ ಕೇಳ್ದ. ಏನು ಹೇಳಪ್ಪ, ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ ನೋಡ್ರಿ. ಪಾಪ ಅವಳು ಹೆರಿಗೆ ಅಂದರೆ ಅವ್ರ ಮನೆಗೆ ಕೂಸು ಹುಟ್ಟೋದೈತಿ, ಒಂದು ಪಾಪು ಬರೋದೈತಿ. ಸೊ ಅದಕ್ಕೆ ಹೆರಿಗೆ ಬೇನೆ ತುಂಬ ಕೆಟ್ಟಿರ್ತೈತೆ. ಅದು ತಾಯಿ ಆಗೋದಂದ್ರೆ ಮರುಜನ್ಮ ಪಡ್ದಂಗೆ. ಸೊ ಅದಕ್ಕೆ ಆಕಿಗೆ ಭಾಳ ತ್ರಾಸಾಗಂತೈತಿ, ಡೆಲಿವರಿ ಆಗೋದೈತಿ ಆಕಿಗೆ. ಅದಕ್ಕೆ ಆಕೆ ಎಷ್ಟು ಒದ್ದಾಡಂತ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ, ಸಂಜೆಯಿಂದನೇ ನೋವು ಸ್ಟಾರ್ಟ್ ಆಗೈತೆ ಆಕೆಗೆ. ಡಾಕ್ಟರನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲ್ಯಾಕ್ಔಟ್ ಯಾರಿಗೆ ಬೇಕಾಗಿದೆ ಈ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆದರೆ ಸಾಕಾಗಿತ್ತು. ಅವ್ರಿಗಿದೆಲ್ಲ ಸಂಬಂಧ ಇಲ್ಲ, ಅವ್ರಿಗೆ ಯಾವುದು ಯುದ್ಧ ಬೇಡ, ಏನೂ ಬೇಡ. ಆ್ಯಕ್ಚುಲಿ ಆ ಗಡಿ ಭಾಗಕ್ಕೆ ಏನೇನು ಇರ್ತಾರಲ್ಲ, ಲೋಕಲ್ ಜನರು ಏನಿರ್ತಾರೆ, ಅವ್ರಿಗೆ ಇದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಇದನ್ನು ಯಾರು ಇದು ಯುದ್ಧ ಸಾರಿರ್ತಾರೋ ಏನೋ ಅಂತ ಅನ್ನೋಂಗೆ ಆಗ್ಬಿಡ್ತೈತೆ ಅವ್ರಿಗೆ ಏನಾಗೈತಿ, ಕತ್ತಲೈತಿ, ಬ್ಲ್ಯಾಕ್ಔಟ್ ಅಂತ ಡಿಕ್ಲೇರ್ ಮಾಡ್ಯಾರ. ಸೊ ಎಲ್ಲೂ ಲೈಟ್ ಹಚ್ಚೋಂಗಿಲ್ಲ, ದೀಪ ಹಚ್ಚೋಂಗಿಲ್ಲ, ಹೊರಗೆ ಹೋಗಂಗಿಲ್ಲ, ಕತ್ಲಾಗಿ ಇರ್ಬೇಕು. ಆಕೆಗೆ ನೋವು ಪ್ರಾರಂಭ ಆಗೈತಿ. ಇದಕ್ಕೆ ಯಾರು ಬೇಕಾಗೈತಪ್ಪ, ಅಯ್ಯೋ ಯುದ್ಧ, ನನ್ನ ಹುಡುಗಿಗೊಂದು ಡೆಲಿವರಿ ಆದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೈತಿ. ಸೂಲ್ಗಿತ್ತಿ ಅಂದ್ರೆ ಮನೆಗೆ ಬಂದು ದಾದಿ ಏನಿರ್ತಾರಲ್ಲ, ದಾದಿಯರು ನರ್ಸ್ ಏನಿರ್ತಾರಲ್ಲ, ಮನೆಗೆ ಬಂದು ಡೆಲಿವರಿ ಮಾಡಿಸ್ತಿರ್ತಾರೆ. ಅವ್ರನ್ನೂ ಕರೆಯೋಕ್ಕಾಗಂಗಿಲ್ಲ, ಡಾಕ್ಟ್ರನ್ನೂ ಕರೆಯೋಕ್ಕಾಗಂಗಿಲ್ಲ. ಹೊರಗೆ ಹೋದ್ರೆ ಎಲ್ಲರೂ ಬಾಂಬದು ಬಿದ್ದರೆ ಏನು ಮಾಡೋದು? ಎಲ್ಲರೂ ಹೊರಗೆ ಬರಬಾರ್ದು ಅಂತ ಐತಿ. ಈಗ ಇದೆಷ್ಟೆಲ್ಲ ತೊಂದರೆ ಇದರಿಂದ ಆಕೆ ನರಳ ಅಂತಾಳೆ. ಅವಾಗ ಅವ್ರು ಹೇಳ್ತಾರೆ, ಅಮ್ಮ ನಾನೋರ್ವ ಡಾಕ್ಟರ್, ರಾಹಿಲ್ ಅದಾರಲ್ಲ ಅವ್ರು ಡಾಕ್ಟರ್ ಇರ್ತಾರೆ, ನಾನು ಆಕೆಯನ್ನು ಪರೀಕ್ಷಿಸಲೇ, ನಾನು ನೋಡ್ಬೋದಾ ಅಂಥೇಳಿ ಕೇಳ್ತಾನೆ. ಹಾಂ ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಯಾವುದಾದ್ರೂ ಸಂಕಷ್ಟ ಇದ್ದಾಗ, ಎಲ್ಲಾದರೂ ನೋಡ್ರಿ, ಒಂದು ಟ್ರೈನ್ಯಾಗ ಅಥವಾ ಫ್ಲೈಟ್ನಾಗ ಎಲ್ಲರೂ ಹೋಗುವಾಗ ಇಮಿಡಿಯೇಟ್ಲಿ ಯಾರಿಗೋ ಒಂದು ಏನಾದರೂ ತೊಂದರೆ ಆಯ್ತು, ಉಸಿರಾಟದ ತೊಂದರೆ ಆಯಿತು, ಏನೋ ಒಂದು ಹೃದಯಾಘಾತ ಆಗಂತಿದ್ರು, ಅವಾಗ ಯಾರಾದರೂ ಮುಂದೆ ಬಂದು ಸರಿ ರೀ ನಾನು ಡಾಕ್ಟ್ರ್ ಅದನ್ನು ನಾನು ನೋಡ್ಬೋದಲ್ಲ ಅಂದ್ಕೊ ಅವ್ರ ಜೊತೆ ಇದ್ದ ಸಂಬಂಧಿಕರಿಗೆ ಒಂದು ದೊಡ್ಡ ಆಶೆ ಕಿರಣ ಬರ್ತೈತಿ. ಯಾಕಂದ್ರೆ ಅಂಥ ಸಂದರ್ಭದೊಳಗೆ ಎಲ್ಲಿ ಹುಡುಕ್ತಾರೆ ಡಾಕ್ಟ್ರನ್ನ? ಅವಾಗ ಇಮಿಡಿಯೇಟ್ಲಿ ಯಾರಾದ್ರು ಸಿಕ್ಕರೆ ದೇವ್ರ ಗತಿ ಅವ್ರಿಗೆ ಅನ್ನಿಸ್ತೈತೆ. ಹಂಗೆ ಹಾಂ ಹೌದಾ ಅಂತ ಇಷ್ಟೆಲ್ಲ ಖುಷಿ ಆಯ್ತು, ಯಾವ ಸಂದೇಹ ಇಲ್ಲ, ಏನೂ ವಿಚಾರ ಮಾಡಲಿಲ್ಲ ಆಕೆ ಅವ್ರನ್ನ ಬಗ್ಗೆ. ನೀನು ತುಂಬ ಬಳಲಿದ್ದೀಯಾ, ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದ್ದನೆಂದು ತೋರುತ್ತದೆ. ಆಕೆ ಏನಂತಾಳಂದ್ರೆ, ದೇವರೇ ನಮ್ಮ ಬಳಿ ನಿನ್ನ ಕಳಿಸಿರ್ಬೇಕು, ಯಾಕಂದ್ರೆ ನನ್ನ ಸೊಸಿ ಭಾಳ ತ್ರಾಸ ಮಾಡ್ಕೊಳ ಅಂತಾಳೆ. ಈಗ ಡಾಕ್ಟ್ರ್ ಎಲ್ಲೂ ಸಿಗೋದಿಲ್ಲ ಅಂತ ನೀನು ಡಾಕ್ಟ್ರ್ ರೂಪದೊಳಗೆ ನಾವು ಡಾಕ್ಟ್ರನ್ನ ನಮ್ಮ ಮನೆ ಕಳ್ಸೋನ್ ದೇವರಲ್ಲ ಅಂಥೇಳಿ ಅಂತಾಳೆ. ನೀನು ತುಂಬ ಬಳಲಿದ್ದಿ, ನೀರನ್ನು ಒದ್ದೆಯಾಗಿದ್ದಿ, ಇರು ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಫಸ್ಟ್ ಏನು ಮಾಡಿದ್ಲಕ್ಕಿ, ನೀ ಭಾಳ ಬಳಲಿ ಅಂದ್ರೆ ಆಯಾಸ ಆಗೈತಿ, ಸುಸ್ತಾಗಿ, ನೀ ಫಸ್ಟ್ ಏನಪ್ಪ ರಾಹಿಲ್, ನೀ ಡಾಕ್ಟ್ರ್ ಅಂತ ಗೊತ್ತಾಯ್ತು, ಫಸ್ಟ್ ನೀನು ಬಟ್ಟೆ ಚೇಂಜ್ ಮಾಡ್ಕೊ, ಭಾಳ ಒದ್ದೆ ಆಗೈತಿ, ಮಳೆಯಿಂದ ತೋರಿಸ್ಕೊಂಡು ನನ್ನ ಮಗನ ಬಟ್ಟೆನ ತಂದು ಕೊಡ್ತೀನಿ, ನೀನು ಮೊದ್ಲೇಕ ಅವನ್ನ ಹಾಕ್ಕೋ ಅಂಥೇಳಿ ಅದನ್ನು ತಂದು ಕೊಟ್ಲು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಅಲ್ಲೇ ಕುಂತ್ಕೊಂಡವ, ಎದ್ದು ನಿಲ್ಲಕ್ಕಾಗಲಿಲ್ಲ ಅವಂಗೆ, ಕಾಲು ನೋವು ಭಾಳ ಆಗೈತಿ, ಮಿಸ್ಕ್ಯಾಡೋಕ್ಕಾಗಲಿಲ್ಲ ಅದು ಕಾಲು. ಸೊ ಅಲ್ಲೇನವ ಬಟ್ಟೆನ ಚೇಂಜ್ ಮಾಡ್ಕೊಂಡ. ಸ್ವಲ್ಪ ಆದರೂ ಥಂಡಿ ಹತ್ತಿತ್ತಲ್ಲ, ಮತ್ತು ನೀರೊಳಗೆಲ್ಲ ಮುಳುಗಿದ್ದವ. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಯಾಕೆ ಕಾಲಿಗೆ ಎದ್ದು ನಿಲ್ಲಕ್ಕಾಗವಲ್ತಾ ನಿಂಗೆ ಅಂತ ಕೇಳಿದ್ಲು. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ. ಫಸ್ಟ್ ನಮ್ಮ ಕಾಲಿಗೆ ಪೆಟ್ಟಾಗೈತಿ, ಫಸ್ಟ್ ನಿಮ್ಮ ಸೊಸೆಯನ್ನು ನೋಡೋಣ, ಆಮ್ಯಾಗ ನನ್ನ ಕಾಲಿಂದ ವಿಚಾರ ಮಾಡೋಣ ಅಂಥೇಳಿ ಹೇಳಿದ. ಈಗ ಇದ್ರೊಳಗೆ ಏನು ತಿಳಿಯಂತೈತಂದ್ರೆ ನಿಮಗೆ, ಈ ಯುದ್ಧ ನಡೆದೈತಿ ಎರಡು ದೇಶದೊಳಗೆ. ಒಂದು ದೇಶದೊಳಗೆ ಬ್ಲ್ಯಾಕ್ಔಟ್ ಮಾಡ್ಯಾರು, ಒಂದು ದೇಶದವರು ವೈಮಾನಿಕವಾಗಿ ಅದನ್ನು ಅಟ್ಯಾಕ್ ಮಾಡ್ಬೇಕಂಥೇಳಿ ವಿಮಾನದಿಂದ ಹೊಂಟಾರು. ಅದ್ರೊಳಗೆ ಡಾಕ್ಟರ್ ರಾಹಿಲ್ ಅದಾರು, ಸೈನಿಕರು ಅದಾರು, ಪೈಲಟ್ ಅದಾರು. ಅವ್ರಿಗೆ ಅಲ್ಲಿ ನೆಟ್ವರ್ಕ್ ಸಿಗಲಿಲ್ಲ, ಎಲ್ಲಿ ಇಳಿಸ್ಬೇಕು ಪ್ಲೇನ್ ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅವರು ಪ್ಲೇನ್ ಕ್ರ್ಯಾಶ್ ಆಯ್ತು. ಈ ರಾಹಿಲ್ ಡಾಕ್ಟರ್ ನೀರೊಳಗೆ ಬಿದ್ದಾರು, ಅವ್ರ ಕಾಲಿಗೆ ಪೆಟ್ಟು ಹತ್ತೈತಿ. ಅವ್ರು ಹೆಂಗೋ ಈಜಿ ದಡ ಸೇರಿದ್ರು, ಮಿಂಚಿನ ಬೆಳಕಿನಿಂದ ಕಂಡ್ಕೊಂಡ್ರು ಎಲ್ಲಿ ದಾರಿ ಐತಂಥೇಳಿ ಒಂದು ಮನೆಗೆ ಬಂದರು. ಮನೆ ಕದ ಬಡಿದ್ರು. ಅವ್ರ ಮನೆಯೊಳಗೆ ಒಬ್ಬರು
ಅವ್ರ ಸೊಸೆ ಏನಾಯ್ತಲ್ಲ, ಅಜ್ಜಿ ಮತ್ತು ಸೊಸೆ ಅದಾರು. ಸೊಸೆಗೆ ಡಿಲೆವರಿ ಐತಿ, ಹೆರಿಗೆ ನೋವು ಪ್ರಾರಂಭ ಆಗೈತಿ. ಇವ್ರು ಡಾಕ್ಟ್ರ್ ಅಂಥೇಳಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ಈಗ ಅವ್ರಿಗೆ ಸಹಾಯ ಅಂತಾರೆ. ಆ ಅಜ್ಜಿ ಏನದಾರಲ್ಲ, ರಾಹಿಲ್ಗೆ ಬಟ್ಟೆ ಬದಲಾಯಿಸ್ಕೊಳಕ್ಕೆ ಕೊಟ್ಟಳು. ಫಸ್ಟ್ ರಾಹಿಲ್ ಏನು ಅಂದ್ಕೊಂಡ, ನನ್ನ ಕಾಲು ನೋವು ಆಮೇಲೆ ನೋಡೋಣ, ಫಸ್ಟ್ ಇವಳ ಚಿಕಿತ್ಸೆ ಮಾಡೋಣ ಅಂಥೇಳಿ ಅವಳು ನೋಡೋಕೆ ಹೋದ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ನೋಡ್ರಿ ಪಾಪ ಅವ್ರಿಗೆ ಎಷ್ಟು ಕಾಲು ನೋವಾಗೈತಿ, ಎದ್ದು ನಿಲ್ಲಕ್ಕೆ ಬರವಲ್ತು. ಕಾಲು ಹೊಸ್ಕೊಂತ ಹಿಂಗೆ ನಡೀತಾರಲ್ಲ, ಹಂಗೆ ಸಣ್ಣ ಮಕ್ಕಳು ಇನ್ನೂ ಕಾಲು ಎದ್ದು ನಿಲ್ಲಕ್ಕೆ ಬರಲಾರ್ದಾಗ ಹೋಗ್ತಾರಲ್ಲ, ಅದಕ್ಕೆ ತೆವಳೋದಂತಾರೆ. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಾಕೆಯನ್ನು ದಿಟ್ಟಿಸಿ ನೋಡಿದ. ನೋಡಿದ ಅಲ್ಲೇ ಆಕಿ ಭಾಳ ನರಳ ಅಂತಿದ್ಲು. ಡೆಲಿವರಿ ಪೇನ್ ಅಲ್ಲ, ಸೊ ಹೆರಿಗೆ ನೋವು ಭಾಳ ಇತ್ತಕ್ಕಿಗೆ. ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ, ಸ್ವಲ್ಪ ಬಿಸಿ ನೀರು ತೊಂಬರಿ, ನಾಕಿನ ಚೆಕ್ ಮಾಡ್ತೇನೆ. ಡಾಕ್ಟ್ರದ ಒಂದು ಧ್ಯೇಯ ಏನಿರ್ತೈತೆ ಅಂದ್ರೆ, ಫಸ್ಟ್ ತಮ್ಮ ಜೀವನಾದರೂ ಪಣಕ್ಕಿಟ್ಟು ಫಸ್ಟ್ ಅವರು ಯಾರು ರೋಗಿಗಳನ್ನ ಜೀವ ಉಳ್ಸೋಕೆ ಭಾಳ ಪ್ರಯತ್ನ ಮಾಡ್ತಾರೆ. ಅವ್ರು ಕಲ್ತಿದ್ದೆ ಅದನ್ನು, ಅವರ ಒಂದು ದೇವರಿದ್ದಂಗೆ. ಆ ರೀತಿ ಅವನು ಫಸ್ಟ್ ಆಕಿನ ಪರೀಕ್ಷೆ ಮಾಡ್ಲಿಕ್ಕೆ ಹೋದ. ಆಕೆ ಅಜ್ಜಿಗೆ ಹೇಳಿದ, ನೀವು ನೀರನ್ನು ಸಿದ್ಧಪಡಿಸ್ರಿ ಎಂದು ಮುದುಕಿಯನ್ನು ಕಳಿಸಿ ಮಲಗಿದ್ದಾಕೆಯನ್ನು ಪರೀಕ್ಷಿಸತೊಡಗಿದನು. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಭಾಳ ಜೋರು ನೋವು ಬಂದುಬಿಡ್ತು. ಆಕೆ ಜೋರು ಕೂಗ್ಕೊಂಡ್ಳು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು. ಅದೇ ಟೈಮಕ್ಕೆ ವಿಮಾನ ಹಾರಾಡ ಅಂತಿತ್ತು, ಬಾಂಬ್ ಸ್ಫೋಟನೂ ಆಯಿತು. ಈಕೆನೂ ಜೋರು ಚೀರಿದ್ಲು. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಆ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ. ಇಲ್ಲೊಬ್ಬ ಹೆಣ್ಮಗಳು ಒಂದು ಜೀವಂತ ಜೀವಿಗೆ ಒಂದು ಜನನ ಕೊಡ್ತಾ ಇದ್ದಾಳೆ. ಒಂದು ಜೀವಿನ ನಮ್ಮ ಭೂಮಿಗೆ ತರ್ತಾ ಇದ್ದಾಳೆ. ಹೊರಗಡೆ ಏನೈತಿ, ಮನುಷ್ಯರ ಸಾಮೂಹಿಕವಾಗಿ ಅಂದ್ರೆ ದೊಡ್ಡ ದಿಂಡವಾಗಿ ಅವ್ರನ್ನ ಕೊಲೆ ಆಗ್ತಾಯಿತಿ. ಯಾಕಾಗಂತೈತಿ ಅಂದ್ರೆ ಯುದ್ಧದೊಳಗೆ. ಆದರೆ ಇಲ್ಲಿ ಒಂದು ಹೆಣ್ಣು ತನ್ನ ಜೀವನ ಪಣಕ್ಕಿಟ್ಟು ಇನ್ನೊಂದು ಜೀವ ಉಳಿಸ್ಲಿಕ್ಕೆ ಹೆರಿಗೆ ನೋವನ್ನು ಅನುಭವಿಸ್ತಿರ್ತಾಳೆ. ಆಮೇಲೆ ನೋಡ್ರಿ, ಈ ಚಿತ್ರದೊಳಗೆ ಡಾಕ್ಟ್ರ್ ಪರೀಕ್ಷೆ ಮಾಡಂತಾರೆ. ಒಂದು ಕಾಲು ಅವ್ರಿಗೆ ನಡಿಲಿಕ್ಕೆ ಮಡಚಲಿಕ್ಕೆ ಆಗವಲ್ತು, ಒಂದು ಕಾಲು ಅಷ್ಟು ಬೆಂಡಾಗೈತಿ. ಸೊ ಆ ಅಜ್ಜಿ ಅವ್ರಿಗೆ ನೀರು ತಂದು ಕೊಟ್ಟಾಳ. ರಾಹಿಲನು ತಲೆ ಕೊಡವಿಕೊಂಡನು. ಒಂದು ಸ್ವಲ್ಪ ತಲೆ ಇದು ಮಾಡ್ಕೊಂಡ ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲ ಎಂಬುದು ಆತನಿಗೆ ಮನದಟ್ಟಾಯಿತು. ಆಕೆಗೆ ಸುಲಭವಾಗಿ ಹೆರಿಗೆ ಆಗೋದು ಪ್ರಾಬ್ಲಮ್ ಐತಿ ಅಂದ್ರೆ ಕೂಸು ಏನಾದರೂ ದೊಡ್ಡೈತಿ, ಏನೋ ಒಂದು ತೊಂದರೆ ಆಗೈತಿ, ನಾರ್ಮಲ್ ಆಗಿ ಡೆಲಿವರಿ ಆಗೋದಿಲ್ಲ. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ ಅಂತ ಹೇಳ್ತಾನೆ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ಅದೇನಾಗ್ಬಿಟ್ಟಿತ್ತಂದ್ರೆ ಅದೆಲ್ಲ ಭಾಳ ನೋವು ತಿಂದು ಏನೋ ತೊಂದರೆ ಆಗಿ ಮಗು ಹೊಟ್ಟೆಯೊಳಗನ ತೀರ್ಕೊಂಡು ಬಿಟ್ಟಿತ್ತು. ಅವ ಭಾಳ ಪ್ರಯತ್ನ ಮಾಡಿದ. ಅಕಸ್ಮಾತ್ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಸೇರಿದ್ರೆ ಆಕೆಗೆ ಒಳ್ಳೆ ರೀತಿ ಹೆರಿಗೆ ಆಗಿ ಇಬ್ಬರು ಆರೋಗ್ಯವಾಗಿರ್ತಿದ್ರು. ಆದರೆ ಈಗ ತೊಂದರೆ ಐತೆ, ಅವಂಗೂ ಸೇರ್ಸೋಕ್ಕಾಗಂಗಿಲ್ಲ, ಹೊರಗೆ ಹೋಗೋಕ್ಕಾಗಂಗಿಲ್ಲ. ಅದರಿಂದ ಏನು ಮಾಡಿದ, ಏನೋ ಪ್ರಯತ್ನ ಪಟ್ಟ ಎಲ್ಲ ಮಾಡಿದ. ಕಡಿಕಾದರೂ ಡೆಲಿವರಿ ಆಯಿತು. ಆದರೆ ಮಗು ಮಾತ್ರ ತೀರ್ಕೊಂಡಿತ್ತು, ಅದು ಜೀವಂತ ಇರಲಿಲ್ಲ ಪಾಪ. ಮುದುಕಿ ಮತ್ತು ಸೊಸೆ ರೋದನ ಮನೆಯ ಮೂಲೆಗಳು ಪ್ರತಿಧ್ವನಿಸಿತವು. ಮುದುಕಿ ಮತ್ತು ಸೊಸೆ ಅಳಕ್ಕೆ ಕುಂತ್ಬಿಟ್ರು. ಯಾಕಂದ್ರೆ ಡೆಲಿವರಿ ಆಯಿತು, ಕೂಸು ಬದುಕಿಲ್ಲ ಅಂದರೆ ಎಷ್ಟು ಸಂಕಟ ಆಕೈತೆ ನೋಡ್ರಿ. ಎಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಎಷ್ಟೋ ವರ್ಷದಿಂದ ಅವ್ರಿಗೆ ಮಕ್ಕಳಾಗಿರ್ಕಿಲ್ಲ ಸೊಸೆಗೆ. ಎಷ್ಟೋ ವರ್ಷದ ಮೇಲೆ ಅವಳು ಗರ್ಭಿಣಿ ಆಗಿ ಹೆರಿಗೆ ಆಗುವಾಗ, ಹೆರಿಗೆ ಆದಮೇಲೆ ಮಗು ಇಲ್ಲ ಅಂದರೆ ಎಷ್ಟು ಸಂಕಟ ಆಕೈತಲ್ಲ, ಅದನ್ನು ಅವ್ರಿಗೆ ಗೊತ್ತು. ಅದಕ್ಕೆ ಆಕೆಗೆ ಭಾಳ ಸಂಕಟ ಆಯಿತು, ಬೇಜಾರಾಯಿತು, ಅಳಕ್ಕೆ ಕುಂತರು. ಇಬ್ಬರದು ರೋದನೆ ಮನೆ ಮೂಲೆಗಳಲ್ಲಿ ಪ್ರತಿಧ್ವನಿಸಿತು. ಅಯ್ಯೋ ದೇವ್ರೇ, ನಮ್ಮ ಮಗುನ ಯಾಕೆ ಜೀವಂತ ಇಡಲಿಲ್ಲ ಅಂಥೇಳಿ ಅವರು ಅಂತಾರೆ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ. ಈ ಯುದ್ಧ ಅನ್ನೋದು ಏನಾರು ನಡೆದಿರ್ಕಿಲ್ಲ ಅಂದ್ರೆ ಅವಳ ಸೊಸೆನ ಅವಳು ಆಸ್ಪತ್ರೆಗೆ ಸೇರಿಸ್ತಿದ್ಲು.
ಆಮೇಲೆ ಅವ್ರು ಏನಾದರೂ ತೊಂದರೆ ಇದ್ರೆ ಅಲ್ಲೆಲ್ಲ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಮಾಡೋಕೆ ಅನೇಕ ವ್ಯವಸ್ಥೆ ಇರ್ತಿತ್ತು. ಸೊ ಅವಳಿಗೆ ಸರಿಯಾಗಿ ಡಿಲಿವರಿ ಆಗ್ತಿತ್ತು, ನಾರ್ಮಲ್ ಹೆರಿಗೆ ಆಗ್ತಿತ್ತು, ಮಗು ಮತ್ತು ಸೊಸೆ ಆರಾಮ ಇರ್ತಿದ್ರು ಅಂಥೇಳಿ ದೇವ್ರಿಗೆ ಅಂತಲು. ಯಾಕಂದರೆ ಯುದ್ಧದಿಂದ ನಮ್ಗೆ ಇಷ್ಟೆಲ್ಲ ತೊಂದರೆ ಐತಿ. ಎಷ್ಟೋ ವರ್ಷದ ಮೇಲೆ ನನ್ನ ಸೊಸೆ ಹೆರಿಗೆ ಆಗಂತಿದ್ದಾಗ ಕೂಸೇ ಬದುಕಿಲ್ಲ ಅಂಥೇಳಿ ಅವ್ರಿಗೆ ಭಾಳ ಬೇಜಾರಾಯಿತು. ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯ, ಎಂಥ ಮನುಷ್ಯರಪ್ಪ ಎಲ್ಲರೂ, ಬರೀ ಒಬ್ರಿಗೊಬ್ರು ಯುದ್ಧ ಮಾಡಿ ಹೊಡೆದು ಸಾಯೋದನ್ನು ನೋಡ್ತಾರಲ್ಲ, ಎಂಥ ಬುದ್ಧಿಪ್ಪ ಅಂತ ಮುದುಕಿ ಎದೆ ಬಡಿದುಕೊಂಡು ಅಳ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ಸೊಸೆಗೆ ಮತ್ತೇನು ಮಾಡ್ಬೇಕು ಪಾಪ, ಹೆರಿಗೆ ಆಗೈತಿ, ಆಕೆಗೆ ಸ್ನಾನ ಮಾಡಿಸಿದ್ಲು ಮತ್ತು ಒಂದು ಕಡೆ ಮಲಗಿಸಿದ್ಲು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದ್ಲು. ಈಗ ನಿರ್ಜೀವ ಮಗುವನ್ನು ಸ್ನಾನ ಮಾಡಿಸಿ ಅದನ್ನು ಮುಂದಿನ ಕಾರ್ಯ ಮಾಡಬೇಕಲ್ಲ, ಅದನ್ನು ಏನಾದರೂ ಮಣ್ಣು ಕೊಡೋದಿರಲಿ, ಅದರ ಅಂತ್ಯಕ್ರಿಯೆ ಮಾಡಲೇಬೇಕಲ್ಲ, ಅದಕ್ಕೆ ಅದನ್ನು ಸ್ನಾನ ಮಾಡಿಸಿ ಅದಕ್ಕೂ ಒಂದು ಬಟ್ಟೆನ ಸುತ್ತಿದ್ಲು. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಅವ ಏನು ಮಾಡಿದ, ಇಷ್ಟನ್ಕರ ಆಯಿತು, ಅವ್ಗೆಷ್ಟು ಪ್ರಯತ್ನ ಮಾಡಬೇಕಾಕೈತಿ ಅದನ್ನೆಲ್ಲ ಮಾಡಿದ. ಮಗು ಜೀವಂತ ಇರಲಿಲ್ಲ ಅಂದ್ರೆ ಅವ್ರ ಕೈಯೊಳಗಿಲ್ಲ ಅದು. ಅದಕ್ಕೆ ಏನು ಮಾಡಿದ, ಆಯ್ತು ಕೋಣೆಯಿಂದ ಹೊರಗೆ ಬಂದ ತನ್ನ ಕಾಲಿಗೆ ಚಿಕಿತ್ಸೆ ಮಾಡ್ಕೊನಂತ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡೂ ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೆ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಿಷ್ಟು ಜಾಗ ಕೊಡಿ ಎಂದನು. ಅವನು ಹೇಳಿದ, ತಾಯಿ, ನೀನು ನನಗೆ ಮನೆಯೊಳಗೆ ಕರ್ಕೊಂಡು ನಾನು ಡಾಕ್ಟ್ರ್ ಕರೆ, ನಿಮ್ಮ ಮೊಮ್ಮಗನ ಬದುಕಿಸ್ಲಿಕ್ಕೆ ಆಗಲಿಲ್ಲ, ಆದ್ರೆ ನಾ ಬರೋದು ತಡ ಆಗಿದ್ರೆ ನಿಮ್ಮ ಸೊಸೆನೂ ಉಳಿತಿರ್ಕಿಲ್ಲ. ನನ್ನ ಕೈಲಿ ಎಷ್ಟಾಗೈತೆ ಅಷ್ಟು ಮಾಡೇನಮ್ಮ, ನಂಗೆ ಈಗ ಭಾಳ ಸುಸ್ತಾಗಿದ್ದು, ದಯಮಾಡಿ ಒಂದು ಸ್ವಲ್ಪ ಆದರೂ ನಂಗೆ ಮಲ್ಗಕ್ಕೆ ಜಾಗ ಕೊಡ್ರಿ ಅಂತ ಕೇಳ್ಕೊಂಡ. ಆಮೇಲೆ ಫಸ್ಟ್ ಅವ್ನ ಕಾಲಿಗೆ ಚಿಕಿತ್ಸೆ ಏನು ಮಾಡ್ಕೊನ ಅಂತಿದ್ದಲ್ಲ, ಅಲ್ಲೇನಾದರೂ ಅವ್ನು ಡಾಕ್ಟ್ರಲ್ಲ, ಅವ್ನು ಗೊತ್ತೈತಿ ಎಲುಬದು ಏನು ಮುರಿದಿಲ್ಲ, ಪೆಟ್ಟು ಹತ್ತೈತಿ. ಸೊ ಅದಕ್ಕೆ ಅದನ್ನು ಮೂವ್ ಆಗ್ಲಾರ್ದಂಗೆ ನೋಡ್ಕೋಬೇಕಲ್ಲ ಅವ. ಕಾಲು ಏನಾರು ಮೂಮೆಂಟ್ ಹೆಚ್ಚಿಗೆ ಆದ್ರೆ ಇನ್ನೊಂದು ಸ್ವಲ್ಪ ಅದಕ್ಕೆ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರ್ತೈತೆ ಅಂಥೇಳಿ 2 ಹಲಿಗೆ ತುಂಡುಗಳನ್ನು, ಅಂದ್ರೆ ಒಂದು ಹಲಿಗೆ ಅಂದ್ರೆ ಮರದಿಂದ ಮಾಡಿದಂಥ ಒಂದು ಪ್ಲೇನ್ ಸರ್ಫೇಸ್ ಉದ್ದನ್ ಸೆಳಿ ಇದು ಕಾಟ್ ಅದು ಮಾಡಲಿಕ್ಕೆ ಇಟ್ಟಿರ್ತಾರಲ್ಲ ಆ ರೀತಿ ಹಲಿಗೆ, ಅಥವಾ ಮನೆ ಅಂತ ಕುಂಡ್ರೋಕೆ ಮಾಡಿರ್ತಾರಲ್ಲ ಅಂಥ ಹಲಿಗೆ, ಅದು 1-2 ತುಂಡನ್ನು ಇಸ್ಕೊಂಡು ಅವ್ನ ಕಾಲಿಗೆ ಕಟ್ಕೊಂಡು ಬಿಗಿಯಾಗಿ ಕಟ್ಕೊಂಡ. ತಾನು ವ್ಯವಸ್ಥೆ ಮಾಡ್ಕೊಂಡ, ಏನಾದರೂ ಮಾಡಲೇಬೇಕಲ್ಲ, ಮತ್ತು ಅವನು ಆ ರೀತಿ ಮಾಡಿದ. ಮತ್ತು ಅವಳಿಗೆ ಹೇಳಿದ, ನಾನು ಬರಲಿಲ್ಲ ಅಂದ್ರೆ ನಿಮ್ಮ ಸೊಸೆನೂ ಉಳಿತಿರ್ಕಿಲ್ಲ, ಹೇಗಾದರೂ ಮಾಡಿ ಸೊಸೆನ ಅಷ್ಟು ಉಳಿಸ್ಲಿಕ್ಕಾಯ್ತು, ನನಗೆ ಮಲ್ಕೊಳಕ್ಕೆ ಒಂದು ಜಾಗ ಕೊಡ್ರಿ ಅಂತ ಹೇಳಿದ. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಈಗ ಅವಳಿಗೆ ಎಲ್ಲ ಕೆಲಸ ಆಗಿತ್ತಲ್ಲ, ಈಗ ಅವಳು ರಿಲೀಫ್ ಆಗಿ ಅವನ್ನ ನೋಡ ಅಂದ್ಲು. ಯಾರೀತ, ಇವ ಯಾರಿರಬೇಕು, ತಮ್ಮವನೇ ಅಥವಾ ವೈರಿ ದೇಶದವನೇ, ಯಾರಿರ್ಬೋದು, ತಮ್ಮ ದೇಶದವನೋ ಏನು ವೈರಿ ದೇಶದವನೋ ಏನೋ ಅಂದ್ಕೊಂಡು ಅಂತ್ಲು. ಅಷ್ಟರೊಳಗೆ ಟಕ್ 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 ಪುನಃ ಶಬ್ದ, ಜೊತೆಯಲ್ಲೇ ಯಾರದು ಒಳಗೆ, ಬಾಗಿಲು ತೆಗೆಯಿರಿ ಎಂದು ಅಧಿಕಾರವಾಣಿ. ಬರೇ ಟಕ್ ಟಕ್ ಅಂಥೇಳಿ ಅವ್ರ ಬಾಗಿಲನ್ನ ಬಡಿಯೋದಲ್ಲದೆ, ಯಾರದು ಒಳಗೆ, ಬಾಗಿಲನ್ನ ತೆಗೀರಿ ಅಂಥೇಳಿ ಜೋರಾಗಿ ಬಾಯಿ ಮಾಡ ಅಂತಿದ್ರು. ಇಲ್ಲಿ ನೋಡ್ರಿ, ಈ ಚಿತ್ರದೊಳಗೆ ರಾಹಿಲ್ ಕಾಲಿಗೆ 2 ಕಟ್ಟಿಗೆ ಇದು ಮರದ ತುಂಡನ್ನು ಸಣ್ಣ ತುಂಡು ಮಾಡಿ ಅದನ್ನು ಬಿಗಿದುಕೊಂಡಾನ ಅರಬೆಯಿಂದ. ಯಾಕಂದ್ರೆ ಅವ್ನ ಕಾಲಿಗೆ ಫ್ರ್ಯಾಕ್ಚರ್ ಆಗಲಾರ್ದಂಗೆ. ಅವ್ರ ಸೊಸೆ ಪಾಪ ಹೆರಿಗೆಯಾಗಿ ಮಲ್ಕೊಂಡಾಳ, ಅದು ನಿರ್ಜೀವವಾದ ಮಗು, ಅದನ್ನು ಬಟ್ಟೆ ಸುತ್ತಿ ಅಜ್ಜಿ ಇಟ್ಟಾಳ. ನೋಡ್ರಿ, ಆ ದೀಪದೊಳಗೆ ಒಂದು ಸೈಡ ಪೇಪರ್ ಐತಿ, ಯಾಕಂದ್ರೆ ಅದರಿಂದ ಬೆಳಕಾಗ್ತೈತಿ, ಭಾಳ ಬೆಳಕಾಗೋದಿಲ್ಲ ಅಂತ ಆ ರೀತಿ ಮಾಡ್ಯಾರ. ಮುದುಕಿಯ ಸಂದೇಹ ನಿಜವಾಯಿತು. ಮುದುಕಿಗೆ ಒಂದು ಸಂದೇಹ ಬಂದಿತ್ತು, ಮೋಸ್ಟ್ಲಿ ನಮ್ಮ ಬೇರೆ ದೇಶ, ಶತ್ರು ದೇಶದವ ಇರ್ಬೋದು ಅಂಥೇಳಿ. ಅದಕ್ಕೆ ಬಂದಿದ್ದಾತ ತಮ್ಮವನಲ್ಲ, ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಆಕೆಗೆ ಭಾಳ ಸಿಟ್ಟು ಬಂದುಬಿಡ್ತು. ಯಾಕಂದ್ರೆ ಹೊರಗಡೆ ಯಾರಲ್ಲಿ ಒಳಗೆ ಕದ ತೆಗೆಯರಿ ಅಂಥೇಳಿ ಅಧಿಕಾರದಿಂದ ಬಾಯ್ ಮಾಡಂತಿದ್ರಲ್ಲ. ಸೊ ಒಳಗಿದ್ದವನು ಶತ್ರು ದೇಶದವನು ಅಂತ ಗೊತ್ತಿತ್ತು, ಅವರಿಂದ ಯುದ್ಧ ನಡೆದೈತಿ, ನಮ್ಮನ್ನು ಕೊಲ್ಲಕ್ಕೆ ಬಂದವರು ಇವರೆಲ್ಲ ಅಂಥೇಳಿ.
ಅದಕ್ಕೆ ಅವನು ಸಿಟ್ಟಿನಿಂದ ನೋಡಿ ಅದನ್ನು ಕದ ತೆಗೆಯಕ್ಕೆ ಹೋದ್ಲು. ಓ, ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಅಸಹಾಯಕತೆಯ ಆ ದಯನೀಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಅವನು ಕೈ ಮುಗಿದು ಕೇಳ್ತಾ ಇದ್ದ, ತೆಗಿಬೇಡಮ್ಮ, ಅವನು ಹಿಡ್ಕೊಂಡು ಹೋಗ್ತಾರ ಅಂಥೇಳಿ. ಪಾಪ ಅವನು ಕೈ ಸನ್ನೆ ಮಾಡಿ ಹೇಳಂತಿದ್ದ. ಬಾಗಿಲು ತೆರೆಯಿರಿ. ಈ ಬಾರಿ ಗರ್ಜನೆ ಆಗಿ ಬಂತು ಹೊರಗಿನ ಧ್ವನಿ. ಬಾಗಿಲು ತೆರೆಯಿರಿ ಅಂಥೇಳಿ ಜೋರಾಗಿ ಬಾಯಿ ಮಾಡಿ ಅಲ್ಲಿ ಹೊರಗಿಂದ ಧ್ವನಿ ಬಂತು. ನಿಶಬ್ದವಾಗಿ ರಾಹಿಲನನ್ನು ಸೊಸೆ ಮಲಗಿದ್ದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ಆಕೆ ಏನು ಮಾಡಿದ್ಲು ಅಂದ್ರೆ ರಾಹಿಲಿಗೆ ಸೊನ್ನೆ ಮಾಡಿದ್ಲು. ತೆಳಗೆ ಹೋಗು, ಅಲ್ಲಿ ನನ್ನ ಸೊಸೆ ಮಲ್ಕೊಂಡಾಳಲ್ಲ, ಅಲ್ಲಿ ಮಂಚ ಏನೈತಲ್ಲ, ಕಾಟ್ ಏನೈತಲ್ಲ, ಅದ್ರ ತೆಳಗೆ ಮಲ್ಕೊ ಅಂತ ಸೊನ್ನೆ ಮಾಡಿದ್ಲು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಬಾಗಿಲ ಬಳಿ ಅದನ್ನು ನಿರ್ಜೀವವಾದ ಪಾಪ ತೀರ್ಕೊಂಡಿದ್ದೇನು ಕೂಸೈತಲ್ಲ ಅದನ್ನು ಬಾಗಿಲ ಬಳಿ ಆ ರೂಮಿನ ಬಾಗಿಲಕ್ಕೆ ಇಟ್ಟು ಮಲಗಿಸಿ ಹೊರಗೆ ಬಂದ್ಲು. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೇ ಎಂದು ಕೇಳುತ್ತಾ ಒಳಗೆ ನುಗ್ಗಿದರು. ಏಕೆಂದ್ರೆ ಈ ಸೈನಿಕರಿಗೆ ಗೊತ್ತಾಗೈತಿ ಒಂದು ವಿಮಾನ ಪತನಗೊಂಡೈತಿ, ಅದರೊಳಗೆ ಉಳಿದಿರ್ಬೋದು ಸ್ವಲ್ಪ ಮಂದಿ, ಅವರಿಗೆ ಏನಾದರೂ ಗಾಯನೂ ಆಗಿರ್ಬೋದು. ಅವ್ರು ಇಲ್ಲೇ ಸುತ್ತಮುತ್ತಲು ಅಂದ್ರೆ ಇವ್ರ ಮನಿನ ಐತಿ ನದಿ ದಂಡಕ್ಕೆ, ಸೊ ಇಲ್ಲೇನಾದರೂ ಬಂದಿರ್ಬೋದು ಅಂಥೇಳಿ ಬಂದಿದ್ದಾರಾ ಅಂತ ಕೇಳಿದ್ರು. ಅಂತ ಕೇಳಲಿಲ್ಲ, ಕೇಳುತ್ತಾ ಒಳನುಗ್ಗಿದ್ರು. ಅವ್ರು ಒಳಗೂ ಬಂದರು. ಮುದುಕಿ ಹೇಳಿದ್ಲು, ಇಲ್ಲವಲ್ಲ. ಮುದುಕಿ ನೋಡಿದಳು. ನಮ್ಮವರೇ ಅಥವಾ ಆ ಕಡೆಯವರೇ ಎಂದು ಕೇಳಿದಳು. ಅವಳು ಎಷ್ಟು ಚೆನ್ನಾಗಿ ಅಂದ್ರೆ ಗೊತ್ತಿಲ್ಲದವ್ರ ಗತೆ, ನಮ್ಮ ಸೈಡ್ನವ್ರಿಗೆ ಪೆಟ್ಟತ್ತೈತೋ ಏನೋ, ಬೇರೆ ದೇಶದ ಏನು ಶತ್ರು ದೇಶ ಐತಲ್ಲ ಅವ್ರ ಕಡೆಯವರು ಅಂತ ಕೇಳಿದ್ಲು. ಆ ಕಡೆಯವರು, ನಮ್ಮ ದೇಶದವರಲ್ಲ, ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು. ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದು ಉರುಳಿಸಿದೆವು. ಅಷ್ಟರೊಳಗೆ ನಾವು ಉರುಳಿಸಿದೆವು. ಅವರು ನಮಗೆ ದಾಳಿ ಮಾಡೋಕ್ಕೆ ಬಂದಿದ್ರು. ನಾವು ವಿಮಾನ ಪತ್ತೆ ಹಚ್ಚಿ ಅದನ್ನು ಹೊಡೆದ್ವಿ ಎಂದು ಒಬ್ಬನೆಂದಾಗ ಇನ್ನೊಬ್ಬನು, ಸರ್, ಅದರಲ್ಲಿದ್ದವರು ಬದುಕಿರಲಾರರು. ಅದೇನು ವಿಮಾನ ಬಿದ್ದೈತಲ್ರಿ ಸರ್, ಅದನ್ನು ನೋಡಿದರೆ ಯಾರೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಬ್ಲಾಸ್ಟ್ ಆಗೈತೆ ಅದು. ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ. ಈ ನದಿಯೊಳಗೆ ಬಿದ್ದರೆ ಅವರು ಪೆಟ್ಟತ್ತಿ ನದಿ ದಾಟಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಅಂದನು. ಸುಮ್ಮನೆ ನಾವೆಲ್ಲ ಹುಡ್ಕೊಂತೀವ್ರಿ ಸರ್, ನಾವೇನಾದರೂ ಆ ವಿಮಾನ ಹೊಡೆದಿದ್ದು ನೋಡಿದ್ರೆ, ಅದು ಬ್ಲಾಸ್ಟ್ ಆಗಿದ್ದು ನೋಡಿದ್ರೆ ಒಬ್ಬರು ಬದುಕಿಲ್ಲ, ಅದು ನದಿಯೊಳಗೆ ಮುಳುಗಿ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾವು ಸುಮ್ಮನೆ ಅವ್ರನ್ನ ಹುಡ್ಕೊಂತೇವೆ ಅಂಥೇಳಿ ಹೇಳಿದ. ಆದರೂ ಆ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪನೇ ಕೊಟ್ಟನಾತ. ಆದರೂ ಈ ಮನೆಯೊಳಗೆ ಒಂದು ಸಲ ಚೆಕ್ ಮಾಡಿಬಿಡ್ರಿ, ಉಳಿದವರು ಒಳಗೆ ಹೊಕ್ಕರು. ಮುದುಕಿ ಅಳುತ್ತಾ ಒಳಗೆ ಬಂದ್ರವರು. ಯಾರು? ಸೈನಿಕರು. ಅವ್ರಿಗೇನು ಫರಕ್ ಬೀಳೋದಿಲ್ಲ. ಅವ್ರು ಬಂದ್ರೆ ಚೆಕ್ ಮಾಡೋಕೆ ಬಂದರು. ನೋಡಿ, ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ. ಅದನ್ನು ನೋಡಿ, ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ. ಯಾರಿಗಾಗಿ, ಯಾತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ನಿರ್ಜೀವ ಶಿಶುವನ್ನು ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು. ಆಕೆ ಏನು ಮಾಡಿದ್ಲಂದ್ರೆ, ಖರೇನ ಆಕೆಗೆ ದುಃಖ ಆಗಿತ್ತು. ನೋಡ್ರಿ ನನ್ನ ಮೊಮ್ಮಗು ಸತ್ತೈತಲ್ಲ, ಅದನ್ನು ನೋಡ್ರಿ. ಈ ನಿಮ್ಮ ಯುದ್ಧದ ಸಲುವಾಗಿ ಯಾರಿಗೆ ಸಲುವಾಗಿ ಯುದ್ಧ ಮಾಡಂತೀರಿ, ಎದಕ್ಕಾಗಿ ಮಾಡಂತೀರಿ? ಇದರಿಂದ ನನ್ನ ಮೊಮ್ಮಗು ಉಳಿಲಿಲ್ಲ, ಅದನ್ನಾದರೂ ಹೇಳ್ರಿ ಅಂಥೇಳಿ ಸಿಟ್ಟು ಬಂದು, ನಮ್ಮ ತೀರ್ಕೊಂಡೈತಿ ನನ್ನ ಮೊಮ್ಮಗು, ಜೀವನ ಇಲ್ಲ ಮೊಮ್ಮಗುಗೆ, ಅದನ್ನು ನೋಡ್ರಿ ಅಂಥೇಳಿ ಎದೆ ಬಡ್ಕೊಂಡು ಪಾಪ ಅಳಹಂತ್ಲಕ್ಕಿ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದರು. ಕೋಣೆಯಲ್ಲಿ ಹರಡಿದ್ದ ಹಸಿನೆತ್ತರ ವಾಸನೆ ಅವರ ಮೂಗಿಗೆ ಬಡಿಯಿತು. ಅದೇ ತಾನೇ ಹೆರಿಗೆ ಆಗಿತ್ತಲ್ಲ, ಹಸಿನೆತ್ತರ ಅಂದ್ರೆ ಆಗ ತಾನೇ ಬಿದ್ದಂತಹ ಹಸಿಯಾದ ನೆತ್ತರ ಅಂದ್ರೆ ರಕ್ತದ ವಾಸನೆ ಬರ್ತೈತಲ್ಲ, ಸೊ ಆ ವಾಸನೆ ಬಂತವ್ರಿಗೆ. ಬಂದವರು ನಿಶಬ್ದವಾಗಿ ಹೊರನಡೆದರು. ಅವ್ರಿಗೂ ಬೇಜಾರಾಯಿತು, ಅಯ್ಯೋ ಇಂಥಲ್ಲಿ ನಾವು ಬಂದ್ವಿ, ಇವ್ರಿಗೆ ತೊಂದರೆ ಕೊಟ್ವಿ ಪಾಪ ಅಂಥೇಳಿ ಸುಮ್ಮನೆ ಹೊರಗೆ ಹೋದರು. ಬಳಿಕ ಆಕೆ ರಾಹಿಲ್ನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೇನಾದರೂ ಏರ್ಪಾಟು ಮಾಡುವ ಎಂದಳು. ಆಕೆ ಏನು ಮಾಡಿದ್ಲು, ರಾಹಿಲ್ಗೆ ಬೇರೆ ಕೋಣೆಯೊಳಗೆ ಮಲ್ಕೊಳಕ್ಕೆ ಹೇಳಿದ್ಲು. 1-2 ದಿನಗಳಲ್ಲಿ ಪರಸ್ಪರ ವಿಶ್ವಾಸ ಮೂಡಿತು. ಅವರೊಬ್ರಿಗೊಬ್ಬರು ಪರಿಚಯ ಆದರು. 2 ದಿನ ಅವ್ರ ಮನೆಯೊಳಗೆ ಇಟ್ಕೊಂಡಿದ್ಲು. ಸೊ ಅವ್ರಿಗೆ ವಿಶ್ವಾಸ ಬಂತು. ಇಬ್ಬರು ಪರಸ್ಪರರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು. ತಾಯಿ, ನನಗೆ ಹಿಂಗಾಯಿತು, ನನ್ನ ಮಗ ಹಿಂಗೆ ಯುದ್ಧಕ್ಕೆ ಹೋಗ್ಯಾನು, ಏನೇನು ತೊಂದರೆ ಐತೆ ಎಲ್ಲನೂ ಹಂಚ್ಕೊಂಡ್ಳು. ಮುದುಕೆ ಮೊದಲು ತನ್ನ ಕಡತ ಬಿಚ್ಚಲು, ಕಡತ ಅಂದ್ರೆ
ತಮ್ಮದೇನೈತಲ್ಲ ಅಕೌಂಟ್ಸ್ ಅಕೌಂಟ್ಸ್ ತಮ್ಮದೆಲ್ಲ ಕತಿನ ತಾನೇ ಮೊದಲು ಪ್ರಾರಂಭ ಮಾಡಿದ್ಲು ಹೇಳಕ್ಕೆ ಅವಂಗೆ ಮನೆಯೊಳಗೆ ಇಟ್ಕೊಂಡಿದ್ಲಲ್ಲ ರಾಹಿಲ್ಗೆ. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರ್ಬೋದು. ಆಕೆ ತನ್ನ ಸ್ಟೋರಿ ಹೇಳಂತ್ಲು. ಈ ಊರಿಗೆ ಬಂದು 50 ವರ್ಷ ಆಗೈತಿ. ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಮದುವೆಯಾಗಿ ಹೊಸದಾಗಿ ಮದುಮಗಳಾಗಿ ಈ ಊರಿಗೆ ಬಂದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಸ್ವಲ್ಪ ದಿನ ನೆಮ್ಮದಿಯಿಂದ ಇದ್ವಿ. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ಜಮೀನಿತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು. ಈಗಲೂ ಇದೆಯನ್ನು ಈಗಲೂ ಐತಿ. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬೇಡಬೇಕಲ್ಲ. ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ. ಯುದ್ಧವಂತೆ ಯುದ್ಧ. ಈಗೂ ನಮ್ಮ ಕಡೆ ಎಲ್ಲ ಜಮೀನು ಐತಿ, ಆಸ್ತಿ ಐತಿ, ನಾವು ಆರಾಮಾಗಿ ದುಡ್ಕೊಂಡು ತಿನ್ಬೋದು. ಆದರೆ ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ ಅಂಥೇಳಿ ಬೇಜಾರಿಂದ ಅವಳು ನುಡಿದಳು. ಈಗ ನೋಡ್ರಿ, ಕಾಶ್ಮೀರದೊಳಗೆ ಯಾವಾಗಲೂ ಒಂದು ಆತಂಕ ಇರ್ತೈತಿ, ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೆ ಅಂಥೇಳಿ. ಅಲ್ಲಿ ಜನ ನಾರ್ಮಲಾಗಿ ಜೀವನ ಮಾಡ್ಲಿಕ್ಕೆ ಭಾಳ ಕಷ್ಟ ಅನ್ನಿಸ್ತೈತಿ. ಅವರು ಅಂತಿರ್ತಾರೆ, ಅವ್ರಿಗೆ ಅದು ಸಂಬಂಧ ಇರೋದಿಲ್ಲ. ದಿನನಿತ್ಯದವ್ರ ಕೆಲಸಕ್ಕೆ ಎಷ್ಟು ತೊಂದರೆ ಆಕ್ಕೈತಿ. ಒಂದು ವ್ಯಾಪಾರ ವಹಿವಾಟ ಅಥವಾ ಏನಾದರೂ ಒಂದು ಬೆಳಿಬೇಕು ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಲಾಕ್ಡೌನ್, ಆಮೇಲೆ ಅಟ್ಯಾಕ್ ಮಾಡೋದು, ಶತ್ರು ದೇಶದವರು ಯಾವಾಗಲೂ ಒಂದು ತೊಂದರೆ ಇದ್ದೇ ಇರ್ತೈತಿ. ಅವ್ರು ದಿನಾ ಆತಂಕದೊಳಗನ ಜೀವನ ಮಾಡ್ಬೇಕಾಕೈತಿ. ಹಂಗೆ ನಮ್ಮದೆಲ್ಲ ಆಸ್ತಿ ಹೊಲ ಎಲ್ಲ ಐತಿ. ಆದ್ರೆ ಏನು ಮಾಡಬೇಕು, ಯುದ್ಧ ಅಂಥೇಳಿ ಇವರೆಲ್ಲ ಬಡ್ಕೊತಾರೆ. ನಮ್ಮ ಜೀವನನ ಸಮಾಧಾನ ಇಲ್ಲ. 50 ವರ್ಷದಿಂದ ಈ ಊರಿಗೆ ಬಂದೆ ನಾನು ಅಂಥೇಳಿ ಹೇಳಿದ್ಲು. ಆಗಲೂ ಯುದ್ಧವಾಗಿತ್ತು ಅಜ್ಜಿ? ರಾಹಿಲ್ ಕೇಳಿದ. ಆಗಲೂ ಯುದ್ಧ ಆಗಿತ್ತೇನ್ರಿ ಅಜ್ಜಿ ಅಂತ ಕೇಳಿದ. ನೀವು ಬಂದಾಗ ಹೊಸ್ದಾಗೂ ಯುದ್ಧ ಆಗಿತ್ತಾ? ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಆಕೇನಂದ್ಲು, ಈ ಊರೈತಲ್ಲ ನಿಮ್ಮ ದೇಶದವ್ರ ಕೈಯೊಳಗಿತ್ತು. ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದರು. ಅಂದರೆ ಈಗ ನೋಡ್ರಿ, ನೀವು ಬೇರೆ ಜಾತಿ, ನಾವು ಬೇರೆ ಜಾತಿ ಅಂಥೇಳಿ ಯುದ್ಧ ಮಾಡಿದರು. ಸಾವಿರಗಟ್ಟಲೆ ಜನರ ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ಊರು ಈ ದೇಶಕ್ಕೆ ಸೇರಿತು. ಎಷ್ಟೋ ಮಂದಿ ಪ್ರಾಣ ಕಳ್ಕೊಂಡ್ರು ಯುದ್ಧದೊಳಗೆ. ಆಮೇಲೆ ಈ ಊರು ಈ ದೇಶಕ್ಕೆ ಸೇರ್ತಿ. ಸಣ್ಣ ಊರು ಈ ದೇಶ, ಇದು ನಮಗೆ ಬೇಕು, ಕಾಶ್ಮೀರ ನಮಗೆ ಬೇಕು ಅಂತ ಏನು ಜಗಳ ಮಾಡಂತಾರಲ್ಲ ಆ ರೀತಿ ಇಲ್ಲೇ ಈ ದೇಶಕ್ಕೆ ಈ ಸಣ್ಣ ಊರು ಇರುವಂಥ ಊರು ಸೇರುತ್ತಂತ. ಊರೇನೋ ಕೈ ಬದಲಾಯಿಸಿತ್ತು. ಆದರೇನು ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆಯೇ? ಊರು ಈ ದೇಶಕ್ಕೆ ಸೇರೈತೆ, ಆ ದೇಶಕ್ಕೆ ಸೇರೈತೆ ಅಂತಷ್ಟ ಆಯಿತು. ಆದರೆ ನಮ್ಮ ಬದುಕಿನೊಳಗೆ ಏನಾದರೂ ವ್ಯತ್ಯಾಸ ಆಗೈತನ? ಇಲ್ಲ. ನಾವು ಬೆವರಿಳಿಸಿ ದುಡಿದದ್ದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ದುಡಿದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಅವರ ಮನೆ ಹಾಳಾಗ ನೆಲಕ್ಕೆ ಕೈ ಪಡೆದು ಶಪಿಸಿದಳು ಮುದುಕಿ. ಶಪಿಸೋದು ಅಂತಾರಲ್ಲ, ಕೈ ಬಡದು ಸಂಕಟಕ್ಕೆ ಏನೋ ನಾವು ದುಡಿದಿರ್ತೀವಿ ಅದನ್ನು ತೊಗೊಂಡು ಹೋಗಿ ಇವರೆಲ್ಲ ತಮ್ಮ ಏನೋ ಬೇರೆ ಹೆಸರು ಹೇಳಿ ಮಾರ್ಕೊತಾರೆ. ನಮಗೆ ಸರಿಯಾದ ಲಾಭ ಕೊಡೋದಿಲ್ಲ. ಹೆಂಗಾರ ಅದನ್ನು ಒಯ್ಲಿ ಬಿಡಂತ ಬಿಟ್ಟರೆ ನಮ್ಮ ಮನೆಯೊಳಗಿನ ಮಕ್ಕಳನ್ನೂ ಬಿಡೋದಿಲ್ಲ. ಯುದ್ಧಕ್ಕೆ ನೀವು ಸೈನಿಕರಾಗಿ ಸೇರಲೇಬೇಕಂತ ಅವ್ರಿಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಅವ್ರು ಹಾಳಾಗಿ ಹೋಗಲಿ ಅಂಥೇಳಿ ಆಕೆ ಅವ್ರಿಗೆ ಶಾಪ ಕೊಟ್ಟಳು. ಈಗ ನಿಮ್ಮ ಮಗನೆಲ್ಲಿದ್ದಾನಮ್ಮ? ರಾಹಿಲ್ ಕೇಳಿದ. ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ ಅಂತ. ಯುದ್ಧಕ್ಕೆ ಹೋಗಿದ್ದಾನೆ. ನನ್ನ ಮಗನಿಗೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂತಿರುಗಲಿಲ್ಲ. ಆಕೆ ತನ್ನ ಮಗನ ಈಗ ಯುದ್ಧಕ್ಕೆ ಹೋಗ್ಯಾನ. ಸೊ ಮಗ ಮನೆಯೊಳಗಿಲ್ಲ, ಅವನೊಬ್ಬನ ಸೈನಿಕ, ಅವನು ಯುದ್ಧಕ್ಕೆ ಹೋಗ್ಯಾನ. ನನ್ನ ಮಗನಿಗೂ ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ. ಅವನ ತಂದೆ ಹಿಂತಿರುಗಲಿಲ್ಲ. ತನ್ನ ಮಗ ಇನ್ನೂ ಸಣ್ಣವನಿದ್ದಾಗನ ಅವ್ರ ತಂದೆ ಅಂದರೆ ತನ್ನ ಗಂಡನ ಯುದ್ಧಕ್ಕೆ ಹೋಗಿದ್ದ. ಸೊ ಅವಾಗ ಹೋದವ ಅಲ್ಲಿ ಯುದ್ಧದೊಳಗೆ ತೀರ್ಕೊಂಡ್ಬಿಟ್ಟ. ಅವ ಹೊಳ್ಳೆ ಮನೆಗೆ ಬಂದಿಲ್ಲ. ಚಿಕ್ಕವನಿದ್ದಾಗಿಂದ ಈ ಮಗನ ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ಅದೆಲ್ಲ ಸಂಕಟ ಎದೆಯೊಳಗೆ ಬೂದಿ ಮುಚ್ಚಿದ ಕೆಂಡದ ಹಾಗೆ ಐತಿ. ನೋಡು, ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ. ಎಲ್ಲ ದುಃಖ ನುಂಗಿ ಮಗನ ಸಾಕಿ ಸಲಹಿದ್ಲು. ಇಷ್ಟು ದೊಡ್ಡವನು ಮಾಡಿದ್ಲು ತನ್ನ ಮಗನ ಒಬ್ಬೇಕಿನ. ಅವಾಗಿಂದ ಯುದ್ಧ ಪ್ರಾರಂಭನೇ ಆಯ್ತದ. ಮದುವೆನೂ ಮಾಡಿದ್ಲು ಮಗಗೆ. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿ ಆದಳು. 5-6 ವರ್ಷದ ಮೇಲೆ ಗರ್ಭಿಣಿ ಆಗಿದ್ಲು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ನನ್ನ ಮಗು ಹುಟ್ಟತೈತಿ, ಅದರ ಅಳು ಕೇಳ್ತೇನೆ ಅಂತ ಎಷ್ಟು ತುದಿಗಾಲ ಅಂದ್ರೆ
ಕಾಲಿನೊಳಗೆ ಈ ಸದ್ಯ ನನ್ನ ಮಗು ಬರ್ತೈತೆ ಅಂತ ಖುಷಿಯಿಂದ ಅಂತಿದ್ದ. ಅಷ್ಟರಲ್ಲೇ ಬಂತು ಯುದ್ಧ. ಅಷ್ಟರೊಳಗೆ ಇದು ಯುದ್ಧ ಬಂತು ನೋಡಪ್ಪ. ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗಿತ್ತು. ಯುದ್ಧ ಏನಾದರೂ ಸ್ಥಗಿತವಾಗಿ ಅವೇನಾದರೂ ಮಗ ಹಿಂತಿರುಗಿ ಬಂದಿದ್ರೆ ಸಾಕಾಗಿತ್ತು. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ಯುದ್ಧಕ್ಕೆ ಹೋಗ್ಯಾನ, ತನ್ನ ಮಗು ಉಳಿಲಿಲ್ಲ ಅಂತ ಕೇಳಿದ್ರೆ ನನ್ನ ಮಗ ಎಷ್ಟು ಸಂಕಟ ಪಡ್ತಾನೋ ಗೊತ್ತಿಲ್ಲ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತು ಹೊರಡಲಿಲ್ಲ. ಈಗೇನಾಯ್ತು, ಆಕಿ ತಾಯಿಗೆ ತುಂಬ ದುಃಖ ಬಂದುಬಿಡ್ತು. ನನ್ನ ಮಗುಗೆ ಈ ವಿಷಯ ಗೊತ್ತಾದ್ರೆ, ಪಾಪ ತನ್ನ ಮಗು ಇಲ್ಲ, ಹುಟ್ಟುವಾಗ ಜೀವಂತ ಹುಟ್ಟಲಿಲ್ಲ ಅಂಥೇಳಿ ಗೊತ್ತಾದ್ರೆ ಎಷ್ಟು ಕಷ್ಟ ಆಗ್ತೈತೋ, ಎಷ್ಟು ಸಂಕಟ ಪಡ್ತಾನೋ ಅಂಥೇಳಿ ಅವಳು ದುಃಖದಿಂದ ಹೇಳಂತ್ಲು. ಈಗ ನೋಡ್ರಿ, ಎರಡೂ ದೇಶದ ನಡುಕ್ಕೆ ಯುದ್ಧ ಆಗ್ತಿರ್ತಾರೆ. ಅದ್ರ ಜನಸಾಮಾನ್ಯರಿಗೆ ಇದ್ರದ್ದು ತೊಂದರೆ ಭಾಳ ಆಗ್ತಿರ್ತೈತಿ. ಎಷ್ಟೋ ಮನೆ ಇದರಿಂದ ಸಫರ್ ಆಗ್ತಿರ್ತಾರೆ. ಅದಕ್ಕೆ ಅವರು ಅದನ್ನು ಚೆಂದಾಗಿ ಇದನ್ನು ವರ್ಣಿಸ್ಯಾರ. ಬೇರೆ ದೇಶದವ ಶತ್ರುದವ ಪಕ್ಷದವ ಅಂತ ಗೊತ್ತಿದ್ದರೂ ಅವನು ಇವರಿಗೆ ಮಾನವೀಯತೆ ದೃಷ್ಟಿಯಿಂದ ಒಂದು ವೈದ್ಯನಾಗಿ ಡಾಕ್ಟ್ರಾಗಿ ಇವರಿಗೆ ಸಹಾಯ ಮಾಡಿದ. ಅದೇ ರೀತಿ ಆ ತಾಯಿ ಇವನು ಶತ್ರು ದೇಶದವನಂತ ಗೊತ್ತಿದ್ದರೂ ಅವನಿಗೆ ಆಶ್ರಯ ಕೊಟ್ಟು ಅವನಿಗೆ ಸಹಾಯ ಮಾಡಿದ್ಲು. ಯುದ್ಧ ನಡೀತಿರ್ತೈತಿ, ಆದರೆ ಮಾನವೀಯತೆ ಇಲ್ಲಿ ಕಡಿಮೆ ಆಗಿಲ್ಲ. ಸೊ ಮನುಷ್ಯರು ಹೋರಾಡಂತಾರೆ, ಜನಸಾಮಾನ್ಯರು ಅದರ ನೋವನ್ನು ಅನುಭವಿಸೋ ಅಂತಾರೆ. ಅದನ್ನೆಲ್ಲ ಎಷ್ಟು ಸೊಗಸಾಗಿ ವರ್ಣಿಸ್ಯಾರ. ನಿಮಗಿದು ತಿಳಿದೈತಂತ ತಿಳ್ಕೊತೇನೆ ಪಾಠ. ಇವತ್ತಿಗೆ ಇದನ್ನು ನಾನೇನು ಇದು ಒನ್ ಶಾಟ್ ನಿಮ್ಗೆ ಲೆಸನ್ ಅಂತೇನಿಲ್ಲ. ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತೈತೋ ಇಲ್ಲೋ, ನಿಮ್ಗೆ ಇಷ್ಟ ಆಗ್ತೈತಿಲ್ಲೋ, ಮತ್ತೇನಾದರೂ ನಿಮ್ಗೆ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ನಾನು ಹೇಳಲಿಕ್ಕೆ ರೆಡಿ ಅದೇನಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗೋಣಂತ. ನಮಸ್ಕಾರ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.